ಮಂದಿ ಹೇಳ್ತೀರಿ ಕರ್ತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯಾ. ನನ್ನ ಕರ್ತನ, ನನ್ನ ಪರಲೋಕದ ತಂದೆಯು ನನ್ನ ನಿಮ್ಮ ಜೀವಿತದಲ್ಲಿ ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಹಾಲೆಲೂಯಾ. ಆತ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಆತನಲ್ಲಿ ಕೆಟ್ಟದೆಂಬುದು ಇಲ್ಲ ಎಂಬುದಕ್ಕೆ ದೇವರು ವಾಕ್ಯ ಹೇಳ್ತದೆ. ಅಂತ ಒಳ್ಳೆ ತಂದೆ ನಾವು ಆರಾಧಿಸೋ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಥ್ಯಾಂಕ್ ಯು ಮಾಸ್ಟರ್. ಪ್ರೇಸ್ ಯು ಜೀಸಸ್. worship you Lord. Hallelujah. Thank you master. Praise you Jesus. Ashes
ನಡೆಸಿದಾತನೇ ಅಪ್ಪ ತಂದೆ ಎಂದು ಕರೆಯುವಂತ ಮಗನಾತ್ಮನನ್ನು ಕೊಟ್ಟಾತನೇ ನಿನಗೆ ಸ್ತೋತ್ರಪ್ಪ. ಅಂಗೆಯಲ್ಲಿ ಚಿತ್ರಿಸಿಕೊಂಡು ನಮ್ಮ ನಡೆಸುವಾತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು ಮಾಸ್ಟರ್. Thank you Lord, we praise you, worship you Lord, hallelujah. Thank you Jesus, hallelujah. ಹೆತ್ತ ತಾಯಿ ತನ್ನ ಮಲಿಕೂಸ್ನ ಮೇಲೆ ಕರುಣೆ ಹಿಡಿದೆ ಮರಿತಾಳು ಆದ್ರೆ ನಾನಾದರೂ ನಿನ್ನನ್ನು ಮರೆಯುವುದಾಗಿ ಹೇಳಿದಾತನೇ ನಿನಗೆ ಸ್ತೋತ್ರಪ್ಪ. ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ನಮ್ಮ ನಡೆಸುವಾತನೇ ನಿನಗೆ ಸ್ತೋತ್ರ. Thank you Jesus, we praise you master. ಓರ ವಶಕ್ಕಿರಿ ಮಾದರಿ ವಶಕ್ಕಿರಿ ನಾವು ಸಂತೋಷವಾಗಿ ಆತನನ್ನು ಆರಾಧಿಸುವ ಸ್ತುತಿಸುತ್ತೇವೆ. ಅತಿ ಒಳ್ಳೆಯವನಾಗಿ ಒಳ್ಳೆಯದನ್ನು ಮಾಡುವಾತನನ್ನು ಆತ್ಮ ಏನೆನ್ನುವ ಯೇಸುವಿನ ನಾಮವನ್ನು ಘನಪಡಿಸುತ್ತೇವೆ. ನನ್ನ ದೇವರೇ, ಯೇಸುವೇ,
Hallelujah. Hallelujah. Thank you, Jesus. ನಾವೆಲ್ಲ ಒಟ್ಟಾಗಿ ಸೇರಿ ಯೇಸುವಿನ ನಾಮವನ್ನು ಮಹಿಮೆ ಪಡಿಸೋಣ. ಆತನನ್ನು ಬಂಧನದಿಂದ ಬಿಡಿಸಿದಾತನು, ಸೈತಾನ ಶಕ್ತಿಯಿಂದ ಬಿಡಿಸಿದಾತನು, ಪಾಪದಿಂದ ಬಿಡಿಸಿದಾತನು, ರೋಗದಿಂದ ಬಿಡಿಸಿದಾತನು, ಶಾಪದಿಂದ ಬಿಡಿಸಿದಾತನು. Hallelujah. Thank you, Jesus. We praise you, Master. Thank you, Jesus. We praise you, Master. Worship you, Lord. Thank you, Father. ಸಮಸ್ಯೆ ಮೋಕ್ಷ. Hallelujah. ಎಲ್ಲ ರೋಗಕ್ಕಿಂತಲೂ ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದ ನಮ್ಮ ಯೇಸುವಿನ ನಾಮ. Hallelujah. ಈಗ ಜನರು ಭಯಪಡುವ ಹೊರದ ಹೆಸರಿಗಿಂತಲೂ ಉನ್ನತವಾದ ನಾಮ ನನ್ನ ಯೇಸು
ಅದ್ಭುತವನ್ನು ಮಾಡಿದಂತ ನಾಮ, ಕುಂಟರು ನಡೆದಾಡುವಂತೆ ಮಾಡಿದಂತ ನಾಮ, ಸತ್ತವರನ್ನು ಎಬ್ಬಿಸಿದಂತ ನಾಮಪ್ಪ. ಯೇಸುವೆ ನಿನಗೆ ಸ್ತೋತ್ರಪ್ಪ. ನೀನು ಮಹಿಮೆಯ ಅರಸನಾಗಿದ್ದಿ, ನೀನು ಕೃಪೆಯಲ್ಲಿ ಐಶ್ವರ್ಯತನಾಗಿದ್ದಿ, ನೀನು ಉನ್ನತನಾದ ದೇವರಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನೀನು ಪರಿಶುದ್ಧನೇ ಸ್ವಾಮಿ, ನೀನು ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಿ, ನಮ್ಮ ಬಾಳ ಬಲವಾಗಿದ್ದಿ, ನಮ್ಮ ಬಾಳ ಜಯವಾಗಿದೆಯಪ್ಪ. ಥ್ಯಾಂಕ್ ಯು ಜೀಸಸ್. We praise you, Master. Rikhara balari vashandhara balari. Thank you, Jesus. Holy Vashekere Mare. Thank you, Lord. Holy Spirit, ನಾವು ಯೇಸುವಿನ ನಾಮದ ಮೇಲೆ ಗೆಲ್ಲುವ, ಆತನ ನಾಮದಲ್ಲಿ ಮಾತ್ರ ನಮಗೆ ರಕ್ಷಣೆ. ಬೇರೆ Hallelujah. Thank you, Jesus. Thank you.
ನನ್ನ ಕಷ್ಟದಿಂದ ವಿಮೋಚಿಸುವವರು ಯಾರೂ ಇಲ್ಲ ಎಂಬುದಾಗಿ ನೀನು ಯೋಚಿಸುವುದಾದ್ರೆ ನನ್ನ ಕರ್ತನು ನಿನ್ನ ಬಳಿಯಲ್ಲಿದ್ದಾನೆ. ಆತ ನಿನ್ನ ಕಷ್ಟದಿಂದ ವಿಮೋಚಿಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆತನಿಗೆ ಹೋಗಿ ಹಿರಿಯಾಗಿದ್ದಾನೆ. ಆತ ನಮಗೆ ಎಲ್ಲವನ್ನು ಒದಗಿಸುವ ಆತನಾಗಿದ್ದಾನೆ. ನಮಗೆ ಜಯವನ್ನು ಕೊಟ್ಟ ಆತನನ್ನು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ನಿನ್ನ ಜೊತೆಯಲ್ಲಿ ಯಾರು ಇಲ್ಲದಿರಬಹುದು, ಆದರೆ ನನ್ನ ಕರ್ತನು ನಿನ್ನ ಜೊತೆಯಲ್ಲಿ ಇದ್ದಾನೆ. ಆತ ನಿನ್ನ ಬಳಿಯಲ್ಲಿದ್ದಾನೆ. ಆತ ನಿನ್ನ ಒಳಗಿದ್ದಾನೆ. ಪ್ರಿಯ ಸಹೋದರಿ, ಪ್ರಿಯ ಸಹೋದರನೇ, ನೀನು ಭಯಪಡಬೇಡ, ಚಿಂತಿಸಬೇಡ. ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ನನ್ನ ಕರ್ತನು ಹೇಳ್ತಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆತನು ಮಾತ್ರ ನಮ್ಮ ಜೀವಿತದಲ್ಲಿ ಸಾಕು. Hallelujah. Thank you, Jesus. Thank you, Master. We praise you, Master. Worship you, Lord. ಮನುಷ್ಯರಲ್ಲಿ ನಿನ್ನನ್ನು ಆರಾಧಿಸ್ತೇವೆ. Thank you, Jesus. We praise you. ಆತ ಸೌಖ್ಯದಾಯಕನಾಗಿದ್ದಾನೆ. ಆತ ನಮ್ಮನ್ನು ಗುಣಪಡಿಸಿದಾತನಾಗಿದ್ದಾನೆ. ಯೇಸುವಿನ ವಾತ್ಸಲ್ಯಗಳಿಂದ ನಮ್ಮನ್ನು
ಅವತರಿಸಿ ವಾಸ ಅಂತ ಯೇಸುವೆ ನೀ ನನ್ನೊಳಗೆ ಮಾಡಿದೆ. Thank you Jesus, thank you Lord, thank you Master. ಕರ್ತನಾರಾಧಿಸುವೆ ಈ ದೊಡ್ಡ ಕೃಪೆಗಾಗಿ ಸ್ತೋತ್ರ. ಆರಾಧನೆ ಸ್ತುತಿ ಸ್ತೋತ್ರದಲ್ಲಿ ವಿನಾಶಿನ ನಿನಗೆ ಸ್ತೋತ್ರ ಸಲ್ಲಿಸುವಂತ ಕರ್ತನೇ, ಇದನ್ನು ವೀಕ್ಷಿಸುವಂತ ಕೇಳುವಂತ ಪ್ರತಿಯೊಬ್ಬರಿನ ಮಕ್ಕಳನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ತಂದೆ. ಅವರು ನಿನ್ನನ್ನು ಆರಾಧಿಸುವಂತೆ ನೀನು ಅವರನ್ನು ಕೃಪೆ ಮಾಡಿದ, ಅವರನ್ನು ಆಶೀರ್ವದಿಸಿದಿ, ಬಲಪಡಿಸಿದಿ. ಸ್ತೋತ್ರ ಕರ್ತನೇ, ನಿನ್ನ ಭಾಗವನ್ನು ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಪರಿಶುದ್ಧಾತ್ಮನೇ, ನಿನ್ನ ನಿಯಂತ್ರಣವನ್ನು ಮನೆಗೂ ನೀನು ನಡೆಸು ಕರ್ತನೇ. ನಿನ್ನ ಜೀವನ ವಾಕ್ಯಕ್ಕಾಗಿ ನಮ್ಮ ಪ್ರತಿಯೊಬ್ಬರ ಆತ್ಮಿಕ ಕಿವಿಗಳು, ಆತ್ಮಿಕ ಕಣ್ಣುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ನೇತ್ರಗಳು ಬೆಳಗಲಿ ಸ್ವಾಮಿ. ಕರ್ತನೇ, ನಮ್ಮ ವಾಕ್ಯ ಹೇಳ್ತದಪ್ಪ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಎಸ್ ಲಾರ್ಡ್, ಪರಲೋಕದ ತಂದೆಯೇ, ನಾವು ನನ್ನ ಸ್ವರಕ್ಕೆ ಕಿವಿಗೊಡುವವರಾಗಿದ್ದೇವಪ್ಪ. ಪರಿಶುದ್ಧಾತ್ಮನೇ, ನೀ ನಮ್ಮ ಸಂಗಡ ಏನನ್ನು ಮಾತನಾಡಕ್ಕೆ ಬಯಸಿದೆಯಪ್ಪ, ಆದ ನೀ ನಮ್ಮ ಸಂಗಡ ನಿನ್ನ ಸೇವಕರ ಮೂಲಕ ಮಾತನಾಡುವುದಾಗಿ ಪ್ರಾರ್ಥಿಸ್ತೇವೆ. ಯಾಕಂದ್ರೆ ನೀನು ಮಾತನಾಡುವುದರಿಂದ ಕರ್ತ ನಾವು ಬದುಕುವವರಾಗಿದ್ದೇವಪ್ಪ. ಥ್ಯಾಂಕ್ ಯು ಜೀಸಸ್. ನೀವು ನಿತ್ಯಕ್ಕೂ ಜೀವಿಸುವಾತನಾಗಿದ್ದಿ. ನೀವು ಜೀವಿಸುವುದರಿಂದ ನಾವು ಜೀವಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ವೀಕ್ಷರ ಪ್ರತಿಯೊಬ್ಬರ ಸಹ ನಿನ್ನ ಪ್ರೊಟೆಕ್ಷನ್ ನಾವು ಡಿಕ್ಲೇರ್ ಮಾಡ್ತೇವಪ್ಪ. ನಿನ್ನ ಹೀಲಿಂಗ್ ಕರ್ತನೆ ಅವರಲ್ಲಿ ಆಳ್ವಿಕೆ ಮಾಡಲಿಪ್ಪ. ನಿನ್ನ ವಿಸ್ಡಮ್, ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಡಿಸೈನಿಂಗ್ ಸ್ಪಿರಿಟ್ ಅವರನ್ನು ಆಪರೇಟ್ ಮಾಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅವರು ಇದ್ದಾಗ ಇರುವುದಿಲ್ಲಪ್ಪ. ಥ್ಯಾಂಕ್ ಯು ಜೀಸಸ್. ಜೀವನ ವಾಕ್ಯಗಳು ಪ್ರತಿಯೊಬ್ಬರ ಸಂಗಡದ ಮಾತನಾಡಲಿ. ಅವರ ಪ್ರಶ್ನೆಗಳಿಗೆ ಉತ್ತರವಾಗಿ, ಕಣ್ಣೀರುಗಳು ಕರ್ತನೆ, ಕಣ್ಣೀರಿಗೆ ಅವರಿಗೆ ಆನಂದವಾಗಿ ಜೀವನ ವಾಕ್ಯಗಳು ಮಾತನಾಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಸಮಸ್ತದಲ್ಲಿ ಸ್ತುತಿ ಸ್ತೋತ್ರಗಳ ನಾಮವನ್ನು ನಿನಗೊಬ್ಬನಿಗೆ ಸಲ್ಲಿಸ್ತೇವೆ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ. ಆಮೆನ್. ಎಲ್ಲರೂ ಚಪ್ಪಾಳೆ ತಟ್ಟಾತಲ್ಲಿ ನನ್ನ ಕರ್ತನ ಒಳ್ಳೆಯದು ಮಾಡಿದ್ದಾರೆ, ಆತನ ಒಳ್ಳೆಯದನ್ನೇ ಮಾಡ್ತಾರೆ. ಥ್ಯಾಂಕ್ ಯು ಜೀಸಸ್. ಪ್ರಿಯರಿ, ಯು ಆರ್ ಬ್ಲೆಸ್ಡ್. ನೀವೆಲ್ಲರೂ ನಿಜವಾಗಲೂ ಆಶೀರ್ವದಿಸಲ್ಪಟ್ಟ ಜನಾಂಗವಾಗಿದ್ದೀರಿ. ಅಬ್ರಹಾಮನ ಸಂತತಿಯವರಾಗಿದ್ದೀರಿ. ಹಾಲೆಲೂಯಾ, ಹಾಲೆಲೂಯಾ. ಚೆನ್ನಾಗಿ ಸಂತೋಷವಾಗಿದೆ ದೇವರ ಸಮ್ಮುಖದಲ್ಲಿ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕರ್ತನ ಸಮ್ಮುಖ, ಯಾಕಂದರೆ ಆತನ ಇರಬೇಕಿಗಾಗಿ, ಆತನ ಪ್ರಸನ್ನತೆ, ಯಾಕೆಂದರೆ ಆತನ ವಚನ ಹೇಳ್ತಿದೆ, ಆತನು ಇದ್ದ ಆತನು, ಆತನು ಇರುವ ಆತನು, ಆತನು ಬರುವ ಆತನಾಗಿದೆ. ಥ್ಯಾಂಕ್ ಯು ತಂದೆ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ. ಅಂತರಾಳದಿಂದ ನನ್ನ ಹುಡುಕುತ್ತ ಬಂದಂತಹ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಇವರ ವಚನ ಹೇಳ್ತಿದೆ ಕರ್ತನೆ, ದಾಹವುಳ್ಳವರಾಗಿ ಹಸಿವಿಲ್ಲವರಿಗೆ ನಿನ್ನನ್ನು ಹುಡುಕುವವರಿಗೆ ನೀನೆಂದಿಗೂ ಆಶಾಪಡಿಸುವಂಥದ್ದು. ಅವರನ್ನು ತೃಪ್ತಿಪಡಿಸಿ ಬಾಯಾರಿದವರಿಗೆ ಜೀವಕರವಾದ ಜಲವನ್ನು ದಯಪಾಲಿಸುವಂಥ. ಒಂದು ವೇಳೆ ಆ ನೀರನ್ನು ಕುಡಿಯುವವರಿಗೆ ಎಂದಿಗೂ ನೀರುಡಿಕೆಯಾಗುವುದಿಲ್ಲ. ತಂದೆಯನ್ನು ವಚನಕ್ಕಾಗಿ ಮಾತನಾಡುವ ವಚನಗಳು ಮನುಷ್ಯರ ಜ್ಞಾನದಿಂದ ನಿನ್ನ ಬಾಯಿಂದ ನಾವು ಕೇಳಲು ಬಯಸುವುದು. ಈ ಸ್ಥಳದಲ್ಲಿ ನಾವು ಮಾತನಾಡುವ ಅಲ್ಪ, ಆದರೆ ನಮ್ಮನ್ನು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟು ನಿನಗೋಸ್ಕರ ಬಾಧ್ಯತೆಯುಳ್ಳವರಾಗಿ ಮಾಡಿದ ಕಾನೂನು ಸ್ತೋತ್ರ. ಇದು ನಮ್ಮ ಯೋಗ್ಯತೆಗಳಲ್ಲ, ಇದು ನಿನ್ನ ಕಲ್ವಾರಿ ಪೂಜೆಗೆ ನೀನು ಸುರಿಸಿದಂಥ ನಿನ್ನ ರಕ್ತ, ನಿನ್ನ ನೀತಿವಂತಿಕೆ ಯೋಗ್ಯತೆಯಿಂದ ಇವತ್ತು ಅಲ್ಪರಾದ ನಾವು ನಿಂತಿದ್ದೇವೆ. Father God, in the thank you for your mercy. ಅದು ನಿನ್ನ ಕರುಣಿಸುವುದರಿಂದಲೇ ನಮಗೆ ದೊರಕಿತು ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತದೆ. ನಾವೆಲ್ಲರೂ ಮತ್ತೊಂದು ಹಾರತಿ ಕರ್ತನಿಗೆ ಸ್ತೋತ್ರವನ್ನು, ಮಹಿಮೆಯನ್ನು, ಕೃತಜ್ಞತೆಯನ್ನು, ಸ್ತುತಿಗಳನ್ನು, ಮಾನವನ್ನು, ಪ್ರಭಾವವನ್ನು ಸಲ್ಲಿಸೋಣ. ಯಾಕಂದರೆ ಆತನೊಬ್ಬನೇ ಮಾನಕ್ಕೆ, ಪ್ರಭಾವಕ್ಕೆ, ಸ್ತುತಿಗಳಿಗೆ, ಸ್ತೋತ್ರಗಳಿಗೆ ಯೋಗ್ಯವಾದ ನಮಗೊಬ್ಬ ಒಳ್ಳೆಯ ತಂದೆ ಇರುವುದಕ್ಕಾಗಿ ನಾವು ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ.
ಈ ಲೋಕವೇ ನಮ್ಮನ್ನು ದೃಷ್ಟಿಸಿ ಅಲ್ಲಗಳೆಯುವುದಾದರೂ, ಅಪಹಾಸ್ಯ ಮಾಡುವುದಾದರೂ, ಈ ಲೋಕಕ್ಕೆ ನಾವು ಏನು ಅಲ್ಲದಿದ್ದರೂ ನನ್ನ ಕರ್ತನು ಹೇಳ್ತಾನೆ, ನೀನು ಅಮೂಲ್ಯನಾಗಿದ್ದೀಯ, ನೀನು ಅಮೂಲ್ಯನಾಗಿದ್ದೀಯ, ನೀನು ಮಾನ್ಯನೂ, ನಾನು ನಿನ್ನನ್ನು ಆರಿಸಿದ್ದೇನೆ. ಈ ಸೃಷ್ಟಿಗಿಂತ ಮೊದಲೇ ನನ್ನನ್ನು ಅರಿತ ನನ್ನ ತಂದೆಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ನನ್ನ ಪ್ರಿಯವುಳ್ಳ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ತಂದೆಗಳಿಗಾಗಿ ಕೇಳುವಂತಹ ವಚನಗಳು ಪ್ರತಿಯೊಂದು ಹೃದಯದ ಬಾಗಿಲನ್ನು ತೆರೆಯಲಿ, ಆತ್ಮೀಯ ಕಣ್ಣುಗಳನ್ನು ತೆರೆಯಪಡಿಸಿಕೊಳ್ಳುತ್ತದೆ. ಸತ್ಯದ ಜ್ಞಾನವು ಅವರ ಪ್ರತಿಯೊಂದು ಸನ್ನಿವೇಶಗಳಿಂದ ಬಿಡುಗಡೆಯನ್ನು ತರಲಿಯುವುದನ್ನು ಹೇಳಬೇಕಾದ ರೀತಿಯಲ್ಲಿ ನಿನ್ನ ವಚನವನ್ನ ಈ ಬಾಯಿಂದ ನೀನು ನುಡಿಯು ಎಂಬುದಾಗಿ ನಾನು ಕರ್ತನೆ ನಿನ್ನ ಕೃಪೆಯಲ್ಲಿ ನಾವು ಬೇಡುತ್ತೇನಪ್ಪ. ನಿನ್ನ ಅಭಿಷೇಕವು, ನಿನ್ನ ಬಲವು, ನಿನ್ನ ಧೈರ್ಯವನ್ನು ನಡೆಸಲು ಪ್ರತಿಯೊಂದು ಕೇಳುವ ಹೃದಯಗಳ, ಪ್ರತಿಯೊಂದು ಖರ್ಚನೆ ಕೇಳುವ ಕಿವಿಗಳು, ಗ್ರಹಿಸುವ ಹೃದಯಗಳು ಈ ವಚನದ ಗುಣಾರ್ಥವನ್ನು ತಿಳಿದು ಆ ಸತ್ಯದ ಜ್ಞಾನಕ್ಕೆ ಅವರು ಬರಲಿ, ಆ ಪ್ರಕಟಣೆಗಳು ಅವರಲ್ಲಿ ಉಂಟಾಗಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಮುಖ ಖಂಡಿತವಾಗಿಯೂ ಬಾಯಲ್ಲಿ ನಿಮ್ಮ ನಗು ಕಾಣಲಿಕ್ಕಿದಾಗ ಖಂಡಿತವಾಗಿ ನಾನು ನಂಬ್ತಾ ಇದ್ದೇನೆ, ನಾವೆಲ್ಲರೂ ಕರ್ತನ ಸಮ್ಮುಖದಲ್ಲಿ ಸಂತೋಷವಾಗಿದ್ದೇವೆ. ಹಲ್ಲೆಲೂಯಾ. ಕ್ಷಮಿಸಿ, ಸ್ವಲ್ಪ ಯಾಕಂದ್ರೆ ಸಫೋಕೇಟ್ ಆಗ್ತದೆ, ಕಂಟಿನ್ಯೂ ಆಗಿ ಮಾತಾಡಲಿಕ್ಕೆ ಅಷ್ಟೇ. ನಾನು ಈಗಾಗಲೇ ಸ್ವಲ್ಪ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಿದ್ದೇನೆ, ಫುಲ್ ಮಾಸ್ಕ್ ಹಾಕಿ ಇದು ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ವಚನವನ್ನ ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನಮ್ಮ ಸತ್ಯವೇದವನ್ನ ಎಲ್ಲರೂ ಈ ವಚನವನ್ನ 4ನೇ ಅಧ್ಯಾಯದಿಂದ 1ನೇ ಅಧ್ಯಾಯದಿಂದ 4ನೇ ವಚನದಿಂದ 9ನೇ ವಚನ ತನಕ ನಾವೆಲ್ಲರೂ ಧ್ಯಾನಿಸೋಣ. ಸತ್ಯವೇದದಲ್ಲೂ ನಾವಿಲ್ಲಿ ಬಂದ ಪ್ರತಿಯೊಬ್ಬರು ವೀಕ್ಷಿಸುವಂತ ಪ್ರತಿಯೊಬ್ಬರು ಸತ್ಯವೇದವನ್ನು ತೆಗೆದು ಎಫೆಸದಲ್ಲಿ ಬರೆದ ಪತ್ರಿಕೆ 1ನೇ ಅಧ್ಯಾಯ ಪ್ರಾರಂಭಿಸಿ. 1ನೇ ಅಧ್ಯಾಯ 4ರಿಂದ 9. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು, ಸರಿಯಾಗಿ ಗಮನಿಸಿ, ವಚನವನ್ನು ಗಮನಿಸಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿಯೇ ನಮಗೆ ದೊರೆಯಿತು. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳ ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಹಲ್ಲೆಲೂಯಾ. ಕಡೆಯ ವಾಕ್ಯವನ್ನು ಎಲ್ಲರೂ ಮುಚ್ಚಲಾಗುತ್ತೆ, ಎಲ್ಲರೂ ಜೊತೆಯಾಗಿ ಓದೋಣ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನ ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡುವಂತೆ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಆತನು ಕ್ರಿಸ್ತನಲ್ಲೇ ಒಂದು ಉದ್ದೇಶವನ್ನು ನಿಷ್ಕರ್ಷೆ ಮಾಡಿದನು. ಅದು ಬೇರೆ ಯಾವುದೂ ಅಲ್ಲ, ಪರಲೋಕ ಭೂಲೋಕವನ್ನ ಒಂದು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಭೂಲೋಕ ಪರಲೋಕವನ್ನ ಒಂದು ಮಾಡುವಂಥದ್ದು ಅದು ದೇವರ ಉದ್ದೇಶವಾಗಿತ್ತು. ಭೂಲೋಕ ಪರಲೋಕವನ್ನು ಆತನು ಹೇಗೆ ಒಂದು ಮಾಡಿದ? ತಂದೆ ಮತ್ತು ಮಕ್ಕಳ ಸಂಬಂಧ. ಹಲ್ಲೆಲೂಯಾ. ಹೇಳೋಣ, ತಂದೆ ಮತ್ತು ಮಕ್ಕಳ ಸಂಬಂಧದಲ್ಲಿ ಆತನು ಭೂಲೋಕ ಮತ್ತು ಪರಲೋಕವನ್ನ ಒಂದು ಮಾಡಿದ. ಇದು ಆತನ ಸೃಷ್ಟಿಗಿಂತ ಮೊದಲೇ ದೇವರ ಉದ್ದೇಶವಾಗಿತ್ತು. ಹಲ್ಲೆಲೂಯಾ. ವಿಷಯದಿಂದ ನಾವು
ಸ್ತುತಿಸ್ತೇವೆ ಕರ್ತನಿಗೆ. ಎಲ್ಲರೂ ಒಂದು ಚಪ್ಪಾಳೆಯನ್ನು ತಟ್ಟಿ ದೇವರ ನಾಮಕ್ಕೆ ಹೇಳೋಣ. ಈಗಾಗಲೇ ಕರ್ತನು ಉದ್ದೇಶಿಸಿದ ಭೂಲೋಕ ಪರಲೋಕವನ್ನ ತಂದೆಯು ಯೇಸುವಿನಲ್ಲಿ ಒಂದು ಮಾಡಿ ಆಗಿದೆ. ಅದು ಯಾವುದೂ ಅಲ್ಲ, ತಂದೆ ಮತ್ತು ಮಕ್ಕಳ ಸಂಬಂಧದಲ್ಲಿ. ಹಲ್ಲೆಲೂಯಾ. ಸೊ ಅದರ ನಿಮಿತ್ತವಾಗಿ ಆತನು ಈ ಲೋಕವನ್ನ ಎಷ್ಟೋ ಪ್ರೀತಿಯನ್ನಿಟ್ಟು 3:16 ವಚನ ಓದೋಣ. ಯೋಹಾನ ಎಲ್ಲರಿಗೂ ಚಿರಪರಿಚಿತವಾದಂತಹ ವಚನ. ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆತನ ಒಬ್ಬನೇ ಮಗನನ್ನ ಆತನನ್ನು ಕೊಟ್ಟನು. ಆತನನ್ನ ನಂಬುವ ಒಬ್ಬನಾದರೂ ಹೇಳೋಣ ನಾಶವಾಗದೆ ನಿತ್ಯ ಜೀವವನ್ನ. ಹಲ್ಲೆಲೂಯಾ. ಇದೇ ವಚನದಲ್ಲಿ 1ನೇ ಅಧ್ಯಾಯದಲ್ಲಿ ಯೋಹಾನ 5ನೇ ಅಧ್ಯಾಯದಲ್ಲಿ 1 ಯೋಹಾನ 5ನೇ ಅಧ್ಯಾಯ 12ನೇ ವಚನ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ. ಒಂದು ನಿಮಿಷ, ಇಲ್ಲಿ ಯಾರೆಲ್ಲ ಇದ್ದೀರಿ ದೇವರ ಮಗನನ್ನು ಅಂಗೀಕರಿಸಿದವರು? ನಾವೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸಿದವರಾಗಿದ್ದಾರೆ. ಈಗ ದೇವರ ವಚನ ಹೇಳ್ತದೆ, ಯಾರೆಲ್ಲ ಆತನ ಮಗನಾದ ಯೇಸುವನ್ನ ಅಂಗೀಕರಿಸಿದ್ದಾರೆ ಅವನಿಗೆ ಹೇಳೋಣ, ಅವನಿಗೆ ಆ ಜೀವವು ಉಂಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಜೀವವು ಉಂಟು. ಆ ಜೀವವು ನಾಶವಾಗುವಂಥದ್ದಲ್ಲ, ನಿತ್ಯ ಜೀವವನ್ನು ಕೊಡುವಂಥದ್ದು. ಅದು ಕ್ರಿಸ್ತನಲ್ಲಿಯೇ ನಮಗೆ ದೇವರು ಈಗಾಗಲೇ ಅದನ್ನು ಒದಗಿಸಿಕೊಂಡು ಬೇರೆ ಯೇಸುವೇ ಕರ್ತನೆಂದು ಯಾರಲ್ಲಿ ಹೇಳ್ತಾರೆ ಅವರೆಲ್ಲರಿಗೂ ನಿತ್ಯ ಜೀವಕ್ಕೆ ಸೇರಿದವರಾಗಿದ್ದಾರೆ, ನಿತ್ಯತ್ವಕ್ಕೆ ಸೇರಿದವರ, ಶಾಶ್ವತವಾದ ಕರ್ತನ ರಾಜ್ಯಕ್ಕೆ ನಾವು ಸೇರಿದವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕಂದ್ರೆ ಭೂಪರಲೋಕವನ್ನು ಒಂದು ಮಾಡಿದ ದೇವರು ಆತನ ಕುಟುಂಬಕ್ಕೆ ನಮ್ಮನ್ನು ಸೇರಿಸಿ ಆಗಿದೆ. ಹೇಳೋ, ನಾವು ದೇವರ ಸಂತತಿ ಆಗಿದ್ದೇವೆ. ಆತನ ಕುಟುಂಬಕ್ಕೆ ನಾವು ಸೇರಿದ, ಪರಲೋಕದ ಕುಟುಂಬಕ್ಕೆ ನಾವು ಸೇರಿ ಈ ಲೋಕದಲ್ಲಿ ಇದ್ದರೂ ನಮ್ಮ ಕುಟುಂಬ ಅದು ಪರಲೋಕದಲ್ಲಿ. ನಾವು ದೇವರ ಸಂತತಿಗೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಈಗಾಗಲೇ ಕ್ರಿಸ್ತ ಯೇಸು ಆತನು ಅದನ್ನು ಈಗಾಗಲೇ ನಿಷ್ಕರ್ಷೆ ಮಾಡಿ ಆಗಿದೆ. ಭೂಪರಲೋಕವನ್ನ ತಂದೆಯು ಕ್ರಿಸ್ತನಲ್ಲಿ ಒಂದು ಮಾಡಿ ಆಗಿದೆ. ಈಗ ನಮ್ಮ ಸಂಬಂಧ ತಂದೆ ಮತ್ತು ಮಕ್ಕಳ ಸಂಬಂಧವಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿರುವವರು ಎಂದಿಗೂ ಯಾವತ್ತಿಗೂ ದೇವರ ವಚನ ಇರ್ತದೆ, ಕದಲಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನ ರಾಜ್ಯವು ಕದಲುವ ರಾಜ್ಯವಲ್ಲ, ಕದಲದ ರಾಜ್ಯಕ್ಕೆ ನಾವು ಸೇರಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಹೇಳೋಣ, ಕದಲದ ರಾಜ್ಯಕ್ಕೆ ನಾವು ಸೇರಿಸಲ್ಪಟ್ಟಿದ್ದೇವೆ. ನಾವು ಪರಿಸ್ಥಿತಿಗಳ ಮಧ್ಯದಲ್ಲಿ, ಯಾವ ಸನ್ನಿವೇಶಗಳ ಮಧ್ಯದಲ್ಲಿ ಫಸ್ಟ್ ಒಂದು ವೇಳೆ ದೇವರ ವಾಕ್ಯಲ್ಲ, ನಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ ಅಥವಾ ಯಾವುದೇ ನಮಗೆ ಇಕ್ಕಟ್ಟುಗಳು ನಮ್ಮ ಜೀವಿತದಲ್ಲಿ ಬರಲು ಸಾಧ್ಯವೇ ಇಲ್ಲ. ದೇವರ ವಾಕ್ಯ ಎಂದಿಗೂ ಹೇಳಲಿಲ್ಲ, ಮನೆಗಳಿಗೆ ಬಿರುಗಾಳಿಯು ಆಗುತ್ತದೆ ಎಂಬುದಾಗಿ ದೇವರ ವಚನ ಹೇಳ್ತದೆ, ನೆರೆಗಳು ಬರುತ್ತದೆ ಎಂಬುದಾಗಿ. ಆದರೆ ದೇವರ ವಚನ ಇದೆ, ಆ ಮನೆಯು ಎಂದಿಗೂ ಕದಲುವುದೇ ಇಲ್ಲ. ಕಾರಣ ಇಷ್ಟೇ, ಆ ಮನೆಯು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯಾ. ಜಸ್ಟ್ ಆ ವಾಕ್ಯವನ್ನು ತೆಗೆದು 7ನೇ ಅಧ್ಯಾಯದಲ್ಲಿ ಮತ್ತಾಯ 25ನೇ ವಚನ. ಮಳೆಯು ಗಾಳಿಯು ಆ ಮನೆಗೆ ಒಡೆಯಿತು, ಆದರೆ ಆ ಮನೆಯು ಎಂದಿಗೂ ಕದಲಲೇ ಇಲ್ಲ. ಕಾರಣ ಆ ಮನೆಯು ಬಂಡೆಯ ಮೇಲೆ ಕಟ್ಟಲ್ಪಟ್ಟಂತಹ ಮನೆಯಾಗಿತ್ತು. ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ. ಗಮನಿಸಿ ಪ್ರಿಯ, ಬಹಳ ಸೂಕ್ಷ್ಮವಾಗಿ ವಚನವನ್ನು ಗಮನಿಸಿ. ಆದ್ದರಿಂದ ಈ ನನ್ನ ಮಾತುಗಳನ್ನ ಕೇಳಿ. ಒಂದು ನಿಮಿಷ, ಈ ಮಾತನ್ನ ಕೇವಲವಾಗಿ ಕೇಳುವುದರಿಂದ ಅಲ್ಲ, ಈ ವಚನ ಹೀಗೆ ಹೇಳಿಲ್ಲ, ಈ ಮಾತು ನನ್ನ ಮಾತನ್ನ ಕೇಳುವುದರಿಂದಾಗಲಿ ಅಥವಾ ಸಂತೋಷಿಸುವುದರಿಂದಾಗಲಿ ಅಥವಾ ನೀವು ಅದನ್ನ ಸಾರುವುದರಿಂದ ಅಂತ ಹೇಳಿಲ್ಲ. ಈ ವಚನ ಸ್ಪಷ್ಟವಾಗಿ ಹೇಳ್ತದೆ, ಕೇಳಿ. ಅವುಗಳಂತೆ ನಡೆಯುವವರು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು. ಸುರಿಯುವುದು, ಆ ಮನೆಗೆ ಮಳೆಯು ಸುರಿಯುತ್ತದೆ, ಹಳ್ಳಗಳು ಬಂದವು. ಹಳ್ಳಗಳು ಬರುತ್ತದೆ. 4 ಕಡೆ
ನಾಲ್ಕು ಕಡೆಗಳಿಂದಲೂ ಏನಾಗ್ತದಂತೆ? ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಮನೆಗೆ ಬಡಿತು ಎಂಬುದಾಗಿ ಹೇಳ್ತದೆ. ಆದರೆ ಆದಾಗ್ಯೂ ಅದರ ಅಸ್ತಿವಾರವು ಬಂಡೆಯ ಮೇಲಿದ್ದರಿಂದ ಅದು ಬೀಳಲಿಲ್ಲ. ಕಾರಣ ಆ ಮನೆಯು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿತು. ಎಷ್ಟು ಹೇಳ್ತೀರಾ? ನಮ್ಮ ಮನೆಯು ಬಂಡೆಯ ಕ್ರಿಸ್ತನೆಂಬ ಬಂಡೆಯ ಮೇಲೆ ನೆಲೆಯಾಗಿ ಅದು ಬೇರೂರುವುದಾದರೆ ಈ ಲೋಕದ ಯಾವ ನಾಲ್ಕು ದಿಕ್ಕುಗಳಿಂದ ಬಂದ ಬಿರುಗಾಳಿಗಳು ಆ ಮನೆಯನ್ನು ಯಾಕಂದ್ರೆ ಆ ಮನೆ ಬೇರೆ ಯಾರಲ್ಲ, ಮನೆಯಾಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ನಾನೇ ಜೀವಿಸುವ ದೇವರ ಆಲಯ ನಾನಾಗಿದ್ದೇನೆ. ಈಗ ನಾವು ದೇವರು ವಾಸಿಸುವ ಮನೆ ನಾವು ಆಗಿದ್ದೇವೆ. ನಮ್ಮನ್ನ ಈ ಲೋಕದ ಯಾವುದೇ ಬಿರುಗಾಳಿಗಳು, ಯಾವುದೇ ಭಯಗಳು, ಯಾವುದೇ ಸುಂಟರ ಗಾಳಿಗಳು, ಯಾವುದೇ ಭಯಾನಕ ದಿಗ್ಭ್ರಮೆಯ ಉಳ್ಳಂತ ರೋಗಗಳು ನಮ್ಮನ್ನು ಕದಲಿಸಲು ಸಾಧ್ಯವಿಲ್ಲ. ಯಾವಾಗ ಆತನ ವಚನವನ್ನು ಕೈಗೊಂಡು ಅದರಲ್ಲಿ ಜೀವಿಸುವಾಗ, ಹಲ್ಲೆಲೂಯಾ, ಅದರಲ್ಲಿ ಸಂತೋಷಿಸುವಾಗ ಎಂಬುದಾಗಿ ಹೇಳಿದ. ಅದಕ್ಕೆ ದೇವರ ವಚನ ಹೇಳ್ತದೆ, ದೇವರಿಗೆ ಒಳಗಾಗಿ. ಹಲ್ಲೆಲೂಯಾ. ಇದು ನಮಗೆ ಹೇಳ್ತಾ ಇರುವಂಥದ್ದು ಕೃಪೆಯು. ನಾನು ಕಳೆದ ವಾರದಲ್ಲಿ ವಚನದ ಒಂದು ಮಾತನ್ನು ಗಮನಿಸಿ. ದಾವೀದನು ಆತನು ಬಾಲಕನಾಗಿದ್ದಾಗಲೇ ದೇವರು ಆತನ ಮೇಲೆ ಅಭಿಷೇಕವನ್ನು ಆತನಿಟ್ಟ. ಆ ಅಭಿಷೇಕ ಯಾಕೆ ಗೊತ್ತು? ದೇವರು ಲೋಕದಲ್ಲಿ ಆತನ ಕರೆತಂದ ಉದ್ದೇಶಕ್ಕೋಸ್ಕರ ಆ ಅಭಿಷೇಕ ಆತನ ಮೇಲಿತ್ತು. ಆ ಅಭಿಷೇಕ ಯಾವಾಗ ಆತನ ಮೇಲಿತ್ತು ಆ ದಿವಸವೇ ದೇವರು ಆತನ, ಯಾಕಂದ್ರೆ ಈ ಲೋಕದಲ್ಲಿ ಆತನ ನಿಷ್ಕರ್ಷೆ ಆಗಿತ್ತು. ದೇವರ ಉದ್ದೇಶದಲ್ಲಿ ಈ ಲೋಕದಲ್ಲಿ ದಾವೀದನನ್ನು ತರಬೇಕಾಗಿರುವ ಒಂದು ಉದ್ದೇಶ, ಆತನ ಲೋಕದಲ್ಲಿ ಅರಸನಾಗಿ ಆಳ್ಬೇಕಿಲ್ಲ. ಹಲ್ಲೆಲೂಯಾ. ಇವತ್ತು ನಮ್ಮ ಮೇಲೆ ದೇವರ ಒಂದು ಕರೆ ಇದೆ, ನಮ್ಮ ಮೇಲೆ ಒಂದು ಉದ್ದೇಶ ಇದೆ. ಯಾಕಂದ್ರೆ ಯಾವುದೇ ಒಂದು ಲೋಕದಲ್ಲಿ ಸೃಷ್ಟಿ ಆದದ್ದು ಆತನ ಉದ್ದೇಶವಿಲ್ಲದೆ ಯಾವುದೇ ಸೃಷ್ಟಿ ಆಗುವುದಿಲ್ಲ. ದೇವರ ವಚನ ಎರೇಮಿಯದಲ್ಲಿ ಹೇಳ್ತಿದೆ, ನಿನ್ನ ಬಗ್ಗೆ ಆಲೋಚನೆ ಮಾಡೋ ನಾನೇ ಬಲ್ಲೆನು. ಹಲ್ಲೆಲೂಯಾ. ವಿ ಹ್ಯಾವ್ ದ ಪರ್ಫೆಕ್ಟ್ ಪ್ಲಾನ್. ದೇವರು ಹೇಳೋ ನಮ್ಮಲ್ಲಿ ನಮಗೋಸ್ಕರ ಒಂದು ಕರ್ತನ ಸುಂದರವಾದ ಒಂದು ಉದ್ದೇಶವಿದೆ. ಲೋಕದಲ್ಲಿ ದೇವರು ನನ್ನನ್ನು ತಂದ ಉದ್ದೇಶ ಈ ಲೋಕಕ್ಕೆ ಬೆಳಕಾಗುವುದಕ್ಕಾಗಿ, ಲೋಕದ ಜನಾಂಗಗಳಿಗೆ ನಾನು ಬೆಳಕಾಗಿ ಲೋಕದಲ್ಲಿ ಇರುವುದಕ್ಕಾಗಿ ದೇವರು ಈ ಲೋಕಕ್ಕೆ ತಂದಿದ್ದಾರೆ. ಇವತ್ತು ಒಂದು ವೇಳೆ ನೀನು ಇರುವ ಪರಿಸ್ಥಿತಿಗಳಲ್ಲಿ ನೀನು ಹೇಳ್ಬೋದು, ನನಗೆ ಅದು ಎಣಿಸ್ಲಿಕ್ಕೆ ಅಸಾಧ್ಯ, ನನಗೆ ಯೋಚಿಸ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ವೇಳೆ ಗುರಿ ಕಾಯುತ್ತಾ ಇರುವಂತಹ ಆ ದಾವೀದನ ಮೇಲೆ ದೇವರು ಸಮುವೇಲನನ್ನ ಆತನು ಕಳುಹಿಸಿ, ಪ್ರವಾದಿಯಾದ ಸಮುವೇಲನನ್ನು ಕಳಿಸಿ ಆತನಿಗೆ ಅಭಿಷೇಕಿಸುವಾಗ ಆತನಿಗೆ ಅದು ಗೊತ್ತಿರಲಿಲ್ಲ. ಆತನು ಗುರಿ ಕಾಯ್ತಾ ಇದ್ದ ಪ್ರಿಯರೇ. ಆಗ ಅಭಿಷೇಕದ ಆ ಕ್ಷಣದಲ್ಲಿ ಆತನು ಅರಸನಾಗಲಿಲ್ಲ, ಸಮಯ ತಗೊಂಡಿತು. ಆತನ ಕೃಪೆಯು ಅರಸನು ಆತನ ಗುರಿಯತ್ತ ಆತನನ್ನು ಸಾಗಿಸಿತು. ಹಲ್ಲೆಲೂಯಾ. ಇವತ್ತು ಇಲ್ಲಿ ಕುಳಿತ ನಾವೆಲ್ಲರೂ ಕ್ರಿಸ್ತನನ್ನು ಅಂಗೀಕರಿಸುವ ನಾವೆಲ್ಲರೂ ಹೇಳೋಣ, ನಾವು ಅಭಿಷೇಕರಾಗಿದ್ದೇವೆ. ಅಭಿಷೇಕ ಹೊಂದಿದೆವು ಅಂತ ಹೇಳಿದರೆ ದೇವರ ಉದ್ದೇಶದಿಂದ ನಾವು ಕುಳಿತುಕೊಂಡಿದ್ದೇವೆ. ಹಲ್ಲೆಲೂಯಾ. ಒಂದು ವೇಳೆ ನಂಬಬಹುದು, ನಂಬದೇ ಇರಬಹುದು, ದೇವರ ವಚನದ ಸತ್ಯವಾಗಿದೆ. ನಾವೆಲ್ಲರೂ ಈ ಲೋಕದಲ್ಲಿ ಉದ್ದೇಶ ಉಳ್ಳವರಾಗಿ ಜೀವಿಸ್ತಾ ಇದ್ದೇವೆ. ಆಮೆನ್. ಹಲ್ಲೆಲೂಯಾ. ಯಾರು ಯಾವತ್ತಿಗೂ ಉದ್ದೇಶವಿಲ್ಲದೆ ಲೋಕದಲ್ಲಿ ಸೃಷ್ಟಿ ಆಗಲೇ ಇಲ್ಲ. ದೇವರ ವಚನ ಹೇಳ್ತಿದೆ. ಅದರ ನಿಮಿತ್ತ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯಲ್ಲಿ ತನ್ನ ಒಬ್ಬನೇ ಮಗನನ್ನು ಹೊಂದಿದ್ದಾನೆ. ಆತನನ್ನು ನಂಬುವ ಒಬ್ಬನಾದರೂ, ಹೇಳೋಣ, ಒಬ್ಬನಾದರೂ ನಾಶವಾಗಲಿ. ಹೇಳೋಣ, ನಾವು ನಾಶವಾಗುವುದಕ್ಕೋಸ್ಕರ ಹುಟ್ಟಿದವರಲ್ಲ, ನಾವು ನಿತ್ಯ ಜೀವಕ್ಕೋಸ್ಕರ ಹುಟ್ಟಿದವರು, ನಿತ್ಯತ್ವಕ್ಕೋಸ್ಕರ ಹುಟ್ಟಿದವರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗಲೂ ಒಂದು ನಿರೀಕ್ಷೆ ಇರಲಿ, ನನ್ನನ್ನು ಪ್ರೀತಿಸುವ ಒಂದು ತಂದೆ ನನಗಿದ್ದಾನೆ. ಆತನು ನನ್ನ ಪಕ್ಷ ಇರುವುದಾದರೆ ಲೋಕವು ನನ್ನನ್ನು ಎದುರಿಸುವುದು ನನಗೆ ಯಾವತ್ತೂ. ನನ್ನ ಪಕ್ಷ ಆತನು ಇರುವುದರೆ ನನ್ನನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ದೇವರ ವಚನ ಹೇಳ್ತದೆ. ಯಾಕಂದ್ರೆ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ರೋಮ ಓದಿ ಅದಲ್ಲ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಸ್ವಂತ ಮಗನನ್ನ ಉಳಿಸಿಕೊಳ್ಳದೆ
ಆತನನ್ನ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಒಪ್ಪಿಸಿಕೊಟ್ಟನಲ್ಲ. ಹಲ್ಲೆಲೂಯಾ. ಹೇಳೋಣ, ದೇವರು ನಮ್ಮ ಯೋಗ್ಯತೆಗಳನ್ನ, ದೇವರ ವಚನ ಹೇಳುತ್ತಿದೆ, ಪಾಪಿಗಳಾಗಿದ್ದಾಗಲೇ ಆತನು ತನ್ನ ಒಬ್ಬನೇ ಮಗನನ್ನ ಆತನನ್ನು ಏನ್ ಮಾಡಿದಾಗ ನಮಗೆ ಆತನು ಕೊಟ್ಟ ಮೇಲೆ ಸಮಸ್ತವನ್ನ ಕೊಡದೇ ಇರುವನೇ. ಹಲ್ಲೆಲೂಯಾ. ಎಲ್ಲವನ್ನ ಆಲ್ ಥಿಂಗ್ಸ್ ಅಂತ ಇದೆ, ಇಂಗ್ಲಿಷಲ್ಲಿ ಹೇಳಿದೆ ಆಲ್ ಥಿಂಗ್ಸ್, ಸಮಸ್ತವನ್ನ. ಹೇಳೋಣ, ನಮ್ಮ ಜೀವಿತಕ್ಕೆ ಕೊರತೆಗಳಿಲ್ಲ. ನಮ್ಮ ಜೀವಿತದಲ್ಲಿ ಒಂದು ವೇಳೆ ಕೊರತೆಗಳಿರುವುದಾಗಿ ಬಂದರೂ, ಇವತ್ತು ಕತ್ತಲೆ ಎಂಬುದಾಗಿ ನಾನು ಕಾಣುವುದಾದರೂ ಅದು ವಾಸ್ತವವಾಗಿದೆ, ಅದು ಸತ್ಯವಲ್ಲ. ದ ಫ್ಯಾಕ್ಟ್ ಇಸ್ ನಾಟ್ ಟ್ರೂತ್. ಗಮನಿಸಿ ಕೇಳಿ. ದ ಫ್ಯಾಕ್ಟ್ ಇಸ್ ನಾಟ್ ಎ ಟ್ರೂತ್. ಫ್ಯಾಕ್ಟ್ ಇರುವಂಥದ್ದು ಕಣ್ಣಿಗೆ ಕಾಣುವಂಥದ್ದು, ಆದರೆ ಸತ್ಯ ಇರುವಂಥದ್ದು ದೇವರ ವಚನ ಹೇಳುವಂಥದ್ದು. ಹಲ್ಲೆಲೂಯಾ. ಫ್ಯಾಕ್ಟ್ ಇಸ್ ನಾಟ್ ಎ end, but truth is an end. ಹಲ್ಲೆಲೂಯಾ. ವಾಸ್ತವವು ಕೊನೆಯಲ್ಲ. ದೇವರ ವಚನವು ನಿನಗೆ ನಿನ್ನ ವಾಸ್ತವಕ್ಕೆ ಕೊಡುವಂತಹ ಉತ್ತರ. ಇವತ್ತು ಕಡೆಗಣಿಸಲ್ಪಟ್ಟವನು ಅಥವಾ ನನ್ನ ಜೀವಿತದಲ್ಲಿ ನಾನು ಅನೇಕ ಸಮಸ್ಯೆಗಳಿಗೆ ಎದುರಿಸುವಂತಹ ಸನ್ನಿವೇಶಗಳು ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ, ಎಲ್ಲರಿಗೂ ಶುಭ ಸಂದೇಶ ಹೇಳ್ತಾ ಇದ್ದೇನೆ. ಅದು ನೀವು ಕಾಣುವಂತಹ ವಾಸ್ತವ ಪ್ರಿಯರೇ, ಅದು ಕೊನೆಯಲ್ಲ. ಸಂಜೆಯಲ್ಲಿ ದುಃಖದಿಂದ ನಿಮ್ಮ ಮನೆಯಲ್ಲಿ ಬಂದು ಮುಂಚಾನೆಯಲ್ಲಿ ಹರ್ಷಧ್ವನಿ. ಇದು ಹೇಳೋಣ, ಇದು ನನ್ನ ಉತ್ತರವಾಗಿದೆ. ಹರ್ಷಧ್ವನಿ ಕೈ ಉಲ್ಲಾಸ, ಸಂತೋಷಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷಿಸು. ಕ್ರಿಸ್ತನೇ ನಮಗೆ ಉತ್ತರವಾಗಿದ್ದಾನೆ. ಜೀವಿಸುವ ಭವಿಷ್ಯವು ಅದಕ್ಕೆ ಆತನ ವಚನ ಇದೆ. ಆತನ ಸಕಲಕ್ಕೆ ಮೂಲನು, ಸಕಲ ಒಳ್ಳೆಯದಕ್ಕೆ ಮೂಲನು ಆತ. ಕುಂದಿಲ್ಲದ ಎಲ್ಲ ವರದಾನಗಳಿಗೆ ಮೂಲನು ಆತನಾಗಿದ್ದಾನೆ. ಈ ಒಳ್ಳೆಯ ತಂದೆ ನನ್ನ ಕರಗಳನ್ನು ಹಿಡಿದಿದ್ದಾನೆ. ಹೇಳೋಣ, ಒಳ್ಳೆಯ ತಂದೆಯನ್ನು ನನ್ನ ಕರೆದು. ಯಾಕೆಂದ್ರೆ ಕೆಟ್ಟದು ಹೇಳುವಂಥದ್ದು, ಕೆಡುಕು ಹೇಳುವಂಥದ್ದು ಕರ್ತನಲ್ಲಿ ಇಲ್ಲ. ಒಳ್ಳೆಯದೆಂಬುದು ದುರಾತ್ಮನಲ್ಲಿ ಇಲ್ಲ. ಕೆಟ್ಟದೆಂಬುದು ದೇವರಲ್ಲಿ, ಕರ್ತನಲ್ಲಿ, ನಮ್ಮ ತಂದೆಯಲ್ಲಿ ಇಲ್ಲ. ಒಳ್ಳೆಯದೆಂಬುದು ದುರಾತ್ಮನಲ್ಲಿ ಇಲ್ಲ. ಸಕಲ ಒಳ್ಳೆಯದಕ್ಕೆ ಮೂಲನಾದ ತಂದೆಯು ಹೇಳೋಣ ನನ್ನ ಕರವನ್ನು ಹಿಡಿದಿದ್ದಾನೆ. ಆ ಕರವು ನನ್ನನ್ನು ನಡೆಸುವಂಥದ್ದಾಗಿದೆ. ಅದೆಂದಿಗೂ ಕೈ ಬಿಡುವುದು, ಎಂದಿಗೂ ತೊರೆದು ಬಿಡುವುದೇ ಇಲ್ಲ. ಭೂಮ್ಯಾಕಾಶಗಳು ಅಳಿದು ಹೋದರೂ ಆ ಕರಗಳು ಇರ್ತದೆ, ನನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಅದು ನನ್ನ ಯೋಗ್ಯತೆಗಳಿಂದ ನನ್ನನ್ನು ಕರೆದಿಲ್ಲ. ಕ್ರಿಸ್ತನು ನನಗೋಸ್ಕರ ತಂದೆಯು ನಿಷ್ಕರ್ಷ ಮಾಡಿಸಿದ ಭೂಪರಲೋಕನ ಒಂದು ಮಾಡಿದ ಆ ಪ್ರೀತಿ ನನ್ನನ್ನು ಕರೆದಿದೆ. ಹಲ್ಲೆಲೂಯಾ. ಹಲವಾರು ಪೂಜೆ ಆ ಪ್ರೀತಿ ನನ್ನ ಯೋಗ್ಯತೆಯನ್ನು ನೋಡಿಲ್ಲ. ಯಾಕಂದ್ರೆ ಆ ನಾನು ಹುಟ್ಟಿದ್ದು ನಿನ್ನೆ, ನಾನು ಜೀವಿಸಿದ್ದು ನಿನ್ನೆ ಮೊನ್ನೆ ಆಗಿರ್ಬೋದು, 10, 20, 30, 40 ವರ್ಷಗಳಾಗಿರ್ಬೋದು, 50, ಹೆಚ್ಚಂದ್ರೆ 60, 70, 80. ಆದರೆ ನನ್ನ ತಂದೆಯು ನನ್ನನ್ನು ನೋಡಿದ್ದು ಭೂಮ್ಯಾಕಾಶಗಳನ್ನು ಸೃಷ್ಟಿ ಮಾಡುವ ಮೊದಲೇ. ಹೇಳೋಣ, ಆಗಲೇ ತಂದೆಯ ಪ್ರಿಯ ಮಗನಾಗಿ ನಾನು ಆರಿಸಲ್ಪಟ್ಟೆ. ಹೇಳೋಣ, ನನ್ನ ತಂದೆಯ ಪ್ರಿಯ ಮಗನು ನಾನಾಗಿದ್ದೇನೆ. ನನ್ನ ಕರ್ತನ ದೃಷ್ಟಿಯಲ್ಲಿ ಮಾನ್ಯನೂ ಆಗಿದ್ದೇನೆ, ಕರ್ತನ ದೃಷ್ಟಿಯಲ್ಲಿ ಪ್ರಿಯನೂ ಆಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಸಮಸ್ಯೆಗಳು ಅಂತ ಹೇಳುವಂತಹ ಘಟ್ಟಗಳಲ್ಲಿ ಬರುವಾಗ ತಿಳ್ಕೊಳ್ಳುತ್ತೇನೆ, ಅದು ಸಮಸ್ಯೆಗಳಲ್ಲ. ಅದು ನನಗೆ ನನ್ನ ಜೀವಿತಕ್ಕೆ ಕರ್ತನು ಅವಕಾಶವನ್ನು ಕೊಡ್ತಾ ಇದ್ದಾನೆ. ದಾವೀದನು ಯಾವತ್ತಿಗೂ ಆತನು ಆ ಸಿಂಹಗಳ ಮುಂದೆ ಬರುವಾಗ ಸಿಂಹವನ್ನು ಬಿಟ್ಟು ಓಡಲಿಲ್ಲ, ಕರಡಿಯನ್ನು ಬಿಟ್ಟು ಅದನ್ನು ಓಡಲಿಲ್ಲ, ದಾನಿಯೇಲನ ಗವಿಯಲ್ಲಿ ನೋಡಿದ ಸಿಂಹಗಳನ್ನು ಬಿಟ್ಟು ಓಡಲಿಲ್ಲ. ಕಾರಣ ಇಷ್ಟೇ, ಆತನ ಒಳಗಡೆ ಒಂದು ವೇಳೆ ಭಯಕ್ಕಿಂತಲೂ ಹೆಚ್ಚಾಗಿ ಆತನು ನಂಬುವ ಕರ್ತನು ಅದನ್ನು ಜೀವಿಸುವಾತನಾಗಿದ್ದಾನೆ. ದಾವೀದನಿಗೆ ಯಾವತ್ತಿಗೂ ಗೊತ್ತಿರಲಿಲ್ಲ, ಯುದ್ಧ ಪರಿಣಿತನಲ್ಲ ಆತನಿಗೆ. ತನ್ನ ಭಾರವಾದಂತಹ ಯುದ್ಧದ ಶಸ್ತ್ರಾಸ್ತ್ರಗಳನ್ನ ಅಥವಾ ಆ ಶಿರಸ್ತ್ರಾಣಗಳನ್ನು ಧರಿಸುವಂತ ಶಕ್ತಿ ಆತನಲ್ಲಿ ಇರಲಿಲ್ಲ. ಆತನಲ್ಲಿ ಯೋಗ್ಯತೆಗಳು ಇರಲಿಲ್ಲ. ಆತನಲ್ಲಿ ಕೌಶಲ ಸ್ಕಿಲ್ಸ್ ಆತನಲ್ಲಿ ಆ ಕೌಶಲ್ಯಗಳು ಇರಲಿಲ್ಲ. ಬಟ್ ಆತನಲ್ಲಿ ಇಚ್ಛೆ, ಗುಂಡ್ಯಾತನನ್ನು ಬೀಳಿಸುವ ಕೃಪೆ ಆತನಲ್ಲಿ ನೆಲೆಯಾಗಿತ್ತು. ಹಲ್ಲೆಲೂಯಾ. ಹೇಳೋದು, ಜೀವಿಸುವಾತನು ನನ್ನಲ್ಲಿ ನೆಲೆಯಾಗಿದ್ದಾನೆ. ಹಲ್ಲೆಲೂಯಾ. ಅದು ಬಿಟ್ಟು ಹೋಗುವಂತ ಜೀವವಲ್ಲ, ಕೈ ಬಿಡಾದಂತಹ ನನ್ನ
ಕರಗಳು ನನ್ನನ್ನು ಕೈ ಹಿಡಿಯುವುದು. ಸಕಲ ಒಳ್ಳೆಯದಕ್ಕೆ ಮೂಲನಾದ ದೇವರ ಸಂಗಡ ನಾನು ಹೋಗ್ತಾ ಇದ್ದೇನೆ. ನನ್ನ ತಂದೆ ನನ್ನನ್ನು ಕೈ ಹಿಡಿದಿದ್ದಾರೆ. ನನ್ನ ತಂದೆ ನನ್ನನ್ನು ಕುರುಬನ ಹಾಗೆ ನನ್ನನ್ನು ನಡೆಸುತ್ತಾನೆ. ಈ ತಂದೆಯು ಎಂದಿಗೂ ನನ್ನ ಜೀವಿತದಲ್ಲಿ ಕೇಡನ್ನು ಬಯಸುವುದೇ ಇಲ್ಲ. ಹಲ್ಲೆಲೂಯಾ ಹೇಳೋಣ. ಕಿಡುಕಿಗೋಸ್ಕರ ನನ್ನ ಜೀವಿತದಲ್ಲಿ ಏನು ಆದರೂ ಅದು ಹಿತದ ಯೋಚನೆ. ಒಂದು ವೇಳೆ ಗುಲ್ಯಾತನನ್ನು ನೋಡ್ಬೋದು. ಹೇಳೋಣ, ಗುಲ್ಯಾತನು ನನ್ನನ್ನು ಕೆಡಿಸಲು ಅಲ್ಲ, ನನ್ನನ್ನು ಮೇಲಕ್ಕೆ ತರಲು ಆತನಲ್ಲಿದ್ದಾನೆ. ಎರಿಕೋ ಕೋಟೆಯು ಬೀಳಿಸಲಾಗದ ಕೋಟೆ ಮುಂದೆ ಇದ್ರೆ ಹೇಳೋಣ, ಇದು ದೇವರ ಕೃಪೆಯಿಂದ ಬಿದ್ದು ಹೋಗಿ ಆ ಮುಂದಕ್ಕೆ ಇರುವಂತಹ ನನ್ನ ಗುರಿಗೆ ತಲುಪಿಸಲು ಕರ್ತನು ಕೊಡುವ ಅವಕಾಶವಾಗಿದೆ. Hallelujah! Every obstacle is called as opportunity. Every triumph is called as an opportunity. Hallelujah! ಕರ್ತನು ಯಾವ ಸನ್ನಿವೇಶಗಳನ್ನು ನಿನ್ನ ಮುಂದೆ ಅನುಮತಿ ಮಾಡಿದರು ಹೇಳೋಣ, ಇದು ಕರ್ತನು ನನ್ನ ಸಂಗಡ ಇದ್ದು ನನ್ನನ್ನು ನಡೆಸಲು ಹೋಗ್ತಾ ಇರುವ ಒಂದು ಅವಕಾಶವಾಗಿದೆ. ಯಾಕಂದ್ರೆ ಈಗ ನಾನು ಇರುವಂಥದ್ದು ಗುರಿ ಕಾಯುತ್ತಾ ಇರ್ಬೋದು, ಅಥವಾ ನಾಳೆ ಒಂದು ಪಾಳ್ಯದಲ್ಲಿ ಸಣ್ಣ ಕೆಲಸದಲ್ಲಿ ಇರ್ಬೋದು. ಯೋಸೇಫನು ಎಂದಿಗೂ ಯೋಚನೆ ಮಾಡಲಿಲ್ಲ, ಆತನು ಒಂದು ಸ್ಥಳದಲ್ಲಿ ದಾಸನಾಗಿರ್ತೀನಿ. ದಾಸತ್ವ ಇರುವಂಥದ್ದು ಆತನ ಕೊನೆಯಲ್ಲ, ಅರಸನಾಗಿರುವ ಆತ ಪ್ರಧಾನಮಂತ್ರಿ ಆಗುವಂಥದ್ದು ದೇವರ ಉದ್ದೇಶವಾಗಿದೆ. ಇವತ್ತು ನೀವು ಇರುವಂಥ ಈ ಸ್ಥಳ ಇದು ನಿನ್ನ ಕೊನೆಯಲ್ಲ ಹೇಳೋಣ. ನಾವು ಕರ್ತನು ನನ್ನ ಮೇಲಕ್ಕೆ ಕರೆದಿದ್ದಾರೆ, ಮೇಲಿನ ಉದ್ದೇಶಕ್ಕೋಸ್ಕರ ಕರೆದಿದ್ದಾರೆ. ಬೇರೆ ಒಂದು ವಚನವನ್ನು ಓದಿ, ಅದೇ ದೇವರ ವಚನ ಹೇಳ್ತಿದೆ. ಜೇಮ್ಸ್ 1:17, ಯಾಕೋಬ 1:17. ಎಲ್ಲ ಒಳ್ಳೆಯ ದಾನಗಳು ಕುಂದಿಲ್ಲದ ಎಲ್ಲ ವರಗಳು ಮೇಲನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನು ಬೆಳಕಿಗೆ ಮೂಲನಾಗಿದ್ದಾನೆ. ಬೆಳಕಿನ ಮಧ್ಯದಲ್ಲಿ ಯಾವ ಕಾರಣಕ್ಕೂ ಕತ್ತಲ ಇರುವುದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳೋಣ. ನನ್ನ ತಂದೆಯು ನನ್ನ ಕರ ಹಿಡಿದಿದ್ದಾನೆ, ಅದನ್ನು ಸಕಲ ಮೂಲಕ್ಕೂ ಒಳ್ಳೆಯ ತಂದೆಯಾಗಿದೆ. ಎಷ್ಟು ಜನ ನಾವು ಹೇಳಲು ಸಾಧ್ಯ? ನನ್ನ ಕಷ್ಟಗಳು, ನನ್ನ ಇಕ್ಕಟ್ಟುಗಳು, ನನ್ನ ಸಮಸ್ಯೆಗಳು ಬೇರೆ ಅದಲ್ಲ. ಅದು ಕೇವಲವಾಗಿ ನೀನು ದಾಟಲು ನೀನು ಕೊಟ್ಟಿರುವಂಥ, ನೀನು ಮೇಲಕ್ಕೆ ಹೋಗಲು ಕೊಟ್ಟಿರುವಂಥ ಒಂದು ಮೆಟ್ಟಿಲಾಗಿದೆ. ಸ್ಟೆಪ್ಸ್. ನಾನು ಇನ್ನೊಂದು ಅರ್ಥದಲ್ಲಿ ಅದನ್ನು ಹೇಳಲು ಅವಕಾಶಗಳಿಂದ ಇನ್ನೊಂದು ಅರ್ಥದಲ್ಲಿ ಅದು ನಿನ್ನ ಮೇಲಕ್ಕೆ ಕೊಂಡೋಗುವಂಥ ಮೆಟ್ಟಿಲಾಗಿದೆ. ಹಲ್ಲೆಲೂಯಾ. ಸೆರೆಮನೆಗಳಿರ್ಬೋದು, ದಾಸತ್ವ ಇರ್ಬೋದು, ಆತನನ್ನು ಮಾರಿ ಆತನು ಕಡೆಗಣಿಸಲ್ಪಟ್ಟಂಥ ಯೋಸೇಫು ಅದರ ಸ್ಥಿತಿಗಳಿರ್ಬೋದು, ಎಲ್ಲರೂ ಕಡೆಗಣಿಸಿದ ಸ್ಥಿತಿಗಳಿರ್ಬೋದು. ಹೇಳೋಣ, ಎಲ್ಲವೂ ನನ್ನ ಜೀವಿತದಲ್ಲಿ ಒಳ್ಳೆಯದಕ್ಕಾಗಿ ಸಂಭವಿಸಿದೆ. ಅದಕ್ಕೆ ದೇವರ ವಚನ ಹೇಳ್ತಿದೆ, ಎಲ್ಲದರಲ್ಲಿ ಏನ್ ಮಾಡ್ರಿ, ನೀವು ಕಳವಳಗೊಳ್ಳಬೇಡಿ, ದಿಗ್ಭ್ರಮೆಗೊಳ್ಳಬೇಡಿ, ಆತಂಕ ಪಡಬೇಡಿ. ಕೊರೋನಾ ಇಲ್ಲ, ಇದರ ಮಧ್ಯದಲ್ಲಿ ಮೇಲನ್ನು ತರುವ ದೇವರು ನಮ್ಮ ದೇವರಾಗಿದೆ. ಹಲ್ಲೆಲೂಯಾ. ಲೋಕ ನದಿ ನೀರಿನ ಕಡೆ ಹೋಗುವಾಗ ಮೀನುಗಳು ನದಿಯ ನೀರಿನ ವಿರುದ್ಧವಾಗಿ ಚಲಿಸಲು ಆತನು ಮಾಡ್ತಾನೆ. ಮೀನಿನ ಗುಣ ಏನು ಗೊತ್ತಾ? ಚಲಿಸುವ ನೀರಿನ ವಿರುದ್ಧವಾಗಿ ಬರ್ತದೆ. ನಾವು ಈ ಲೋಕದ ವಿಚಾರ, ಲೋಕದ ಭಯ, ಲೋಕದ ಆತಂಕಗಳ ಸಂಗಡ ಹೋಗುವವರಲ್ಲ, ಅದರ ವಿರುದ್ಧವಾಗಿ ಚಲಿಸಲು ಈ ಲೋಕದಲ್ಲಿ ಇರುವವರಲ್ಲ. ಆತಂಕಗಳಲ್ಲಿ ಹೋಗುವವರಲ್ಲ, ಜೀವ ಭಯದಲ್ಲಿ ಓಡುವವರಲ್ಲ, ಕಷ್ಟಗಳಲ್ಲಿ ಇಕ್ಕಟ್ಟುಗಳಲ್ಲಿ ಹೇಳಿಕೊಂಡು ಅದನ್ನು ಶಪಿಸಿ ಓಡುವವರಲ್ಲ, ಅದನ್ನು ಭಯಪಟ್ಟು ಓಡುವವರಲ್ಲ. ಹೇಳೋಣ, ಅವಕಾಶವಾಗಿ ಮೇಲಕ್ಕೆ 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 ನಾವು ಏರುವವರಾಗಿದ್ದೇವೆ. ಹಲ್ಲೆಲೂಯಾ. ಪ್ರತಿ ಒಂದು ಆಬ್ಸ್ಟಿಕಲ್, ಪ್ರತಿ ಒಂದು ಸಮಸ್ಯೆಗಳಲ್ಲ, ಅವಕಾಶದ ಮೆಟ್ಟಿಲುಗಳು ನನಗೆ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ರೋಗ, ಒಂದು ವೇಳೆ ನಿಮ್ಮ ಶರೀರದಲ್ಲಿ ನೋವುಗಳಿರ್ಬೋದು, ಯಾತನೆಗಳಿರ್ಬೋದು, ಹಣದ ಸಮಸ್ಯೆಗಳಿರ್ಬೋದು. ಹೇಳೋಣ, ಇದು ನನ್ನ ಕೊನೆಯಲ್ಲ, ಇದು ವಾಸ್ತವ, ಬಟ್ ಇದು ಕೊನೆಯಲ್ಲ.
ಕೊನೆಯಲ್ಲಿ ದೇವರು ಹೇಳ್ತಾರೆ, ನಾನು ಜೀವವು ಸಮೃದ್ಧಿಯಾಗಿ ನನ್ನ ಜೀವಿತದಲ್ಲಿದೆ. ಹಳೆಯದಾಗಿ ನಾನು ಹೇಳಿ ಮುಗಿಸ್ತೇನೆ. ಸಂದೇಶಕ್ಕೋಸ್ಕರ ನನ್ನ ಮಧ್ಯದಲ್ಲಿ ಸೇರಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಉತ್ತೇಜನ ಪರಿಸ್ಥಿತಿ ನಾನಿದ್ದೀನಿ. ಕಳೆದ ನಮ್ಮ ಜೀವಿತದ ನಾವು ಅನೇಕ ಭಾಗಗಳನ್ನು ನೋಡ್ತೇವೆ. ಅದು ಒಂದು ಭಾಗವನ್ನು ಗಮನಿಸಿ ಅಂತ ಹೇಳ್ತಾನೆ. 130 ಕೀರ್ತಿಸಿದೆ. 147 ಕೀರ್ತನೆ. ಕುದುರೆಯ ಶಕ್ತಿಯಲ್ಲಿ ಕುದುರೆಯ ಶಕ್ತಿಯಲ್ಲಿ ಆತನಿಗೆ ಇಷ್ಟವಿಲ್ಲ. ಆತನಿಗೆ ಇಷ್ಟವಿಲ್ಲ. ಆಡಿನ ತೊಡೆಯ ಬಲವನ್ನು ಮೆಚ್ಚುವುದಿಲ್ಲ. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನು ನಿರೀಕ್ಷಿಸುವ ಭಕ್ತರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳೋಣ, ಇವತ್ತು ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ಎಲ್ಲವೂ ಹೇಳ್ತಾರೆ. ಲಾಕ್ಡೌನ್ ಆಗಿ ಕೆಲಸಗಳು ಇಲ್ಲ, ವ್ಯವಹಾರಗಳಿಲ್ಲ, ಎಕಾನಮಿ ಡೌನ್ ಆಗಿದೆ, ನಮಗೆ ನಾಳೆ ಜೀವಿಸಬೇಕಿರುವಂಥ ನಿರೀಕ್ಷೆ ನಮಗೆ ಗೊತ್ತಿಲ್ಲ. ಎಲ್ಲವೂ ಎಷ್ಟು ದಿವಸ ನಾವು ಮುಂದೆ ಹೋಗ್ತೇವೆ ಹೇಳುವಂಥ ನಿರೀಕ್ಷೆ ಇಲ್ಲ ಅಂತ ಹೇಳುವಾಗ ದೇವರು ಹೇಳ್ತಾ ಇರುವಂಥ ವಚನ, ಯೆಹೋವನು ಆನಂದಿಸುವಂಥದ್ದು ತನ್ನ ಕೃಪೆಯನ್ನ ಸಮಯ. ಹೇಳೋಣ, ದಿಸ್ ಇಸ್ ಅ ಸೀಸನ್. ಇದು ಕಾಲ, ಕೃಪೆಯನ್ನ ನಿರೀಕ್ಷಿಸುವ ಕಾಲ. ಇದು ಕೃಪೆಯನ್ನು ನಿರೀಕ್ಷಿಸುವ ಕಾಲ. ದೇವರ ಕೃಪೆ ಅಂದರೆ ಬೇರೆ ಏನೂ ಅಲ್ಲ. ಬಲಹೀನ ಸಮಯದಲ್ಲಿ ಕರ್ತನ ಬಲವನ್ನು ಸಂಪೂರ್ಣವಾಗಿ ಹಲ್ಲೆಲೂಯಾ. ನಾವು ಅಭಿಷಿಕ್ತರಾಗಿದ್ದೇವೆ. ನಮಗೊಂದು ದೇವರು ಒಂದು ಅಭಿಷೇಕ. ಯಾವುದು? ದಾವೀದನಿಗೆ ಅರಸನಾಗಿ ದೇವರು ಅಭಿಷೇಕ ಮಾಡಿದ್ದಾರೆ. ಅರಸನಾಗಿ ಲೋಕಕ್ಕೆ ಅದನ್ನು ಕರೆದಿದ್ದಾರೆ. ಒಂದು ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಒಂದು ಕರೆ ಇದೆ. ಹೇಳೋಣ, ಒಂದು ಕರೆ ಇದೆ, ಒಂದು ಉದ್ದೇಶ ಇದೆ. ಆ ಉದ್ದೇಶಕ್ಕೋಸ್ಕರ ನಡೆಸಲು ದೇವರು ನಮಗೆ ಯಾವಾಗಲೂ ಕೃಪೆಯನ್ನು ದಯಪಾಲಿಸಲು ಇಷ್ಟಪಡ್ತಾರೆ. ಆ ಕೃಪೆ ಎಲ್ಲಿದೆ? ಗೂಗಲ್ ಸರ್ಚ್ ಮಾಡುವುದಾದರೆ ಎಲ್ಲ ಇನ್ಫಾರ್ಮೇಶನ್ಗಳು ಸಿಗ್ತದೆ. ಅದರ ಕೃಪೆಯು ಗೂಗಲ್ ಸರ್ಚ್ ಮಾಡುವುದಕ್ಕೆ ಸಿಗುವುದಿಲ್ಲ. ಕೃಪೆಯು ದೊರಕುವುದು ದೇವರ ವಚನ ಹೇಳ್ತದೆ. 2ನೇ ಪೇತ್ರದಲ್ಲಿ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ ಹೇಳ್ತದೆ, ದೇವರ ವಿಷಯವಾಗಿಯೂ ಯೇಸು ಕ್ರಿಸ್ತನ ವಿಷಯವಾಗಿಯೂ ಇರುವ ಪರಿಜ್ಞಾನದಲ್ಲಿ ಏನಾಗ್ತದೆ? ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಿ ನನ್ನ ಜೀವಿತದಲ್ಲಿ ಒದಗಿ ಬರುವಂಥದ್ದು. ಹಲ್ಲೆಲೂಯಾ. ಪ್ರಿಯರೇ, ಕೃಪೆಯು ಇಗ್ನೋಸಿಸ್ ಅಂಡ್ ಎಪಿಗ್ನೋಸಿಸ್ ಎಂಬುದಾಗಿ ಆ ಮೂಲ ಅರ್ಥ ಇರ್ತದೆ. ಇಗ್ನೋಸಿಸ್ ಅಂದರೆ ಈ ಲೋಕದ ಜ್ಞಾನ. ಗೂಗಲಲ್ಲಿ ಸರ್ಚ್ ಮಾಡುವಾಗ ಸೋಷಿಯಲ್ ಇನ್ಫಾರ್ಮೇಷನ್ ಸಿಗ್ತದೆ, ಜಾಗ್ರಫಿಕಲ್ ಇನ್ಫಾರ್ಮೇಷನ್ ಸಿಗ್ತದೆ, ಮ್ಯಾಥಮೆಟಿಕ್ಸ್ ಇನ್ಫಾರ್ಮೇಷನ್ ಸಿಗ್ತದೆ, ಇಂಟೆಲೆಕ್ಚುಯಲ್ ನಾಲೆಜಸ್ ಸಿಗ್ತದೆ. ಎಲ್ಲ ನಾವು ಸರ್ಚ್ ಮಾಡುವಂಥದ್ದು ಎಲ್ಲವೂ ಸಿಗ್ತದೆ. ಆದರೆ ದೈವಿಕವಾದ ಜ್ಞಾನ ಅದು ಕ್ರಿಸ್ತನನ್ನು ತಿಳಿದುಕೊಳ್ಳುವುದರಿಂದ ಸಿಗುತ್ತದೆ. ಅದನ್ನು ತಿಳಿದಾತನು ಬೇರೆ ಯಾರೂ ಅಲ್ಲ, ದೇವರ ಆತ್ಮನೇ ತಿಳಿದಿದ್ದಾನೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸುಗಳು ಆದರೆ ನಮಗಾದರೂ ತಂದೆಯ ಹೃದಯವನ್ನು ತಿಳಿದಾತನು ಒಬ್ಬನು ಮಾತ್ರ. ಹೇಳೋಣ, ಒಬ್ಬನು ಮಾತ್ರ. ಆತನ ಹೆಸರು ಪವಿತ್ರ ಆತ್ಮ. ಪವಿತ್ರ ಆತ್ಮ. ಅದಕ್ಕೆ ಹೇಳ್ತಾನೆ, ದೇವರಿಗೆ ಒಳಗಾಗಿ ಪವಿತ್ರಾತ್ಮನಿಗೆ ಒಳಗಾಗುವಾಗ, ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಡುವಾಗ ಆ ದೇವರ ಜ್ಞಾನವು ನಿಮ್ಮನ್ನು ಏನು ಮಾಡ್ತದೆ? ಕೃಪೆಯಿಂದ ನಡೆಸ್ತದೆ. ಆ ಕೃಪೆ ಅಂದರೆ ಬೇರೆ ಏನೂ ಅಲ್ಲ, ಬರುವಂಥ ತಡೆಗಳನ್ನು ನೀವು ಜಯಿಸುವ ಜ್ಞಾನವನ್ನು ನಿಮಗೆ ಒದಗಿಸಿ ಕೊಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೃಪೆ ಅಂದರೆ ಬೇರೆ ಏನೂ ಅಲ್ಲ, ಕರ್ತನ ಬಲ, ಕರ್ತನ ಸಾಮರ್ಥ್ಯ, ಕರ್ತನ ಜ್ಞಾನ, ಕರ್ತನ ವಿವೇಕ, ಕರ್ತನ ತಿಳುವಳಿಕೆ. ಗುಲ್ಯಾತನೆಂಬ ಸಂಗತಿಗಳು ಬರ್ತಾ ಇರ್ಬೋದು, ಕೊರೋನಾ, ಇನ್ನು ಮುಂದಕ್ಕೆ ಅನೇಕ ಸಂಗತಿಗಳು ಇರಬಹುದು. ಆದರೆ ಯಾವ ಸನ್ನಿವೇಶಗಳು ಬಂದರೆ ಹೇಳೋಣ, ನಾನು ನನ್ನ ಮನೆಯನ್ನು ಬಂಡೆಯ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಿದ್ದೇನೆ. ಅದಕ್ಕೆ ದೇವರ ವಚನ ಹೇಳ್ತದೆ, ಕುದುರೆಯ ಶಕ್ತಿಯಲ್ಲಿ ನೀನೇನು ಮಾಡಬೇಡ. ಇಲ್ಲಿ ತನಕ ನೀವು ಕೆಲಸದ ಮೇಲೆ ನೀವು ಆಶ್ರಯಿಸಿದ್ದೀರಿ, ನಿಮ್ಮ ಸಂಬಳದ ಮೇಲೆ ಆಶ್ರಯಿಸಿದ್ದೀರಿ, ನಿಮ್ಮ ಜ್ಞಾನದ ಮೇಲೆ ಆಶ್ರಯಿಸಿದ್ದೀರಿ,
ನಿಮ್ಮ ಎಜುಕೇಶನ್ ಮೇಲೆ ಆಶ್ರಯಿಸಿದ್ದೀರಿ, ನಿಮ್ಮ ಮನೆಯ ತಂದೆ ತಾಯಿಯ ಮೇಲೆ ಆಶ್ರಯಿಸಿದ್ದೀರಿ, ಅವರ ಹಣದ ಮೇಲೆ ಆಶ್ರಯಿಸಿದ್ದೀರಿ. ಬಟ್ ಎಲ್ಲವೂ ಮುರಿದು ಬಿದ್ದು ಹೋಗಿದೆ. ದೇವರ ವಚನ ಹೇಳ್ತದೆ, ಕುದುರೆಯ ಶಕ್ತಿಗೆ ಆತನಿಗೆ ಇಷ್ಟವಿಲ್ಲ, ಆತನ ತೊಡೆಯ ಬಲವನ್ನ ಆತನ ಮೆಚ್ಚುವುದಿಲ್ಲ. ಕಡೆಯ ದಿವಸದಲ್ಲಿ ಆತನ ಆನಂದಿಸುವುದು ಕರ್ತನ ಮೇಲೆ ಆಶ್ರಯಿಸಿಕೊಂಡವರಿಗೆ ಮಾತ್ರ. ಅದನ್ನೇ ಹೇಳ್ತೇನೆ, ಲೋಕವನ್ನು ಜಯಿಸುವವರು ಬೇರೆ ಯಾರು ಅಲ್ಲ, ಆತನನ್ನ ನಂಬಿದ ಸಂತಾನ. ಕೃಪೆಯನ್ನು ಆಶ್ರಯಿಸಿದವರು ಮಾತ್ರ ಹೇಳೋಣ, ಇನ್ನು ಮುಂದಕ್ಕೆ ನಾನು ನನ್ನ ಲೋಕದ ಆಶ್ರಯವನ್ನಲ್ಲ, ನನ್ನ ದೇವರ ಆಶ್ರಯದಲ್ಲೇ ಓದಾಡುತ್ತೇನೆ. ಆತನ ಬಲವು ನನ್ನ ಬಲವಾಗಿದೆ, ಆತನೇ ನನ್ನ ಭವಿಷ್ಯವಾಗಿದ್ದಾನೆ, ಆತನೇ ನನ್ನ ಆಶ್ರಯ, ಆತನೇ ನನ್ನ ಬಲ, ಆತನೇ ನನ್ನ ಆರೋಗ್ಯ. ಒಂದು ನಿಮಿಷ ನಾವು ಎಷ್ಟು ಬಾರಿ ಯೋಚಿಸಿದ್ದೇವೆ. ನಾನು ಮುಂಜಾನೆ ಒಂದು ನಿಮಿಷ ಪ್ರಾರ್ಥಿಸಿ ಹೋಗುವಾಗ ಕೆಲಸದಲ್ಲಿಯೂ ನನ್ನ ಬಲವು ನನ್ನ ಆಶ್ರಯವು ಆತನಾಗಿದ್ದಾನೆ. ನಾನು ಸ್ನೇಹಿತರ ಸಂಗಡ ಮಾತನಾಡುವ ಆತನೇ ನನ್ನ ಜ್ಞಾನ, ನನ್ನ ವಿವೇಕವೂ ಆಗಿದ್ದಾರೆ. ನಾನು ನಿರ್ಧರಿಸಲು ಹೋಗುವಾಗ ನನ್ನ ಜ್ಞಾನದಲ್ಲಿ ನನ್ನ ನಡೆಸುವ ದೇವರು ಆತನಾಗಿದ್ದಾನೆ ಎಂಬುದಾಗಿ ಹೇಳೋಣ. ಇವತ್ತಿನಿಂದ ನನ್ನ ನಿರೀಕ್ಷಿಸುವ ದೇವರೇ ನನ್ನ ಆಶ್ರಯವಾಗಿದ್ದಾನೆ, ನನ್ನ ನಿರೀಕ್ಷಿಸುವ ಕೃಪೆ ಅದು ನನ್ನ ಬಲವಾಗಿದೆ. ಗೂಗಲಲ್ಲಿ ಯಾವತ್ತೂ ಸರ್ಚ್ ಮಾಡಬೇಕು, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕೋದಿಲ್ಲ. ಅದು ಈ ಲೋಕದ ಜ್ಞಾನ, ಅದು ಈ ಲೋಕದ ಜ್ಞಾನವನ್ನು ದೇವರು ಉಚಿತವಾಗಿ ಮಾಡಿದ್ದಾನೆ. ಕರ್ತನ ಜ್ಞಾನವು ಮೇಲನ್ನು ತರುವಂಥದ್ದಾಗಿದೆ, ಜೀವವನ್ನು ತರುವಂಥದ್ದಾಗಿದೆ. ಲೋಕದಲ್ಲಿ ಬರುವ ಎಲ್ಲ ಇಕ್ಕಟ್ಟುಗಳಿಂದ ನಮ್ಮನ್ನು ತಪ್ಪಿಸುವ ಜ್ಞಾನವು ಅದರ ಕೃಪೆಯಾಗಿದೆ. ಕೃಪೆಯನ್ನು ನಡೆಸ್ತದೆ. ಗೊಲಿಯಾತನು ಬರಲಿ, ಸೌಲನೇ ಬರಲಿ, ಕರಡಿಗಳೇ ಬರಲಿ, ಯಾವ ಸನ್ನಿವೇಶದ ಫಿಲಿಸ್ಟಿಯರೇ ಬರಲಿ, ಹೇಳೋಣ, ತಪ್ಪಿಸುವ ಕೃಪೆಯು ನನ್ನ ಒಳಗಡೆ ಜೀವಿಸುವ ಆತನು ನನ್ನಲ್ಲಿ ಜೀವಿಸ್ತಾನೆ. ಅದಕ್ಕೆ ಹೇಳ್ತಾನೆ, ಅದು ನಾಶವಾಗುವಂಥ ಜೀವವಲ್ಲ, ಅದು ನಿತ್ಯವಾದ ಜೀವವಾಗಿದೆ. ಅದು ನನ್ನ ಮೇಲೆ ನಿಜ ಹೇಳ್ತೀವಿ, ನನ್ನಲ್ಲಿ ನಿತ್ಯ ಜೀವವಿದೆ. ಥ್ಯಾಂಕ್ ಯು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜ ಸಂತೋಷ ಪಡುತ್ತೆ ಕರ್ತನ ವಾಕ್ಯವನ್ನು, ಸಂಗಡೆಯ ವಾಕ್ಯ ವಾಚನ. ಆಮೇಲೆ ಮಧ್ಯದಲ್ಲಿ ಸೇವಕರಿದ್ದಾರೆ, ನಾನು ಅವರಿಗೆ ಸ್ವಲ್ಪ ವಚನಗಳನ್ನು ಅವರ ಬಾಯಿಂದ ನಾವು ಕೇಳಲಿಕ್ಕಿದ್ದೇವೆ. ಪ್ರಿಯರೇ, ಕೆಲವು ದಿನಗಳಿಂದ ಮುಂಚೆ ನನ್ನ ಸೇವಕರ ಪರಿಚಯ ಅಂತ ಅವರು 21 ವರ್ಷಗಳಿಂದ ನಮ್ಮ ಬೇರೆ ಬೇರೆ ಕರ್ನಾಟಕ ಮತ್ತು ತಮಿಳುನಾಡು, ಆಂಧ್ರ, ಬೇರೆ ಬೇರೆ ಕಡೆಯಲ್ಲಿ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಉದ್ದೇಶ ಆತ್ಮಗಳನ್ನು ಗಟ್ಟಿಯಲ್ಲಿ ಸುಮತರು. ಒಂದು ಆತ್ಮವಿದ್ದರೂ ಪೌಲನ ನನ್ನ ಆ ಸಂದೇಶವನ್ನು ಓದುವ ನನ್ನ ನೆನಪಾಯಿತು. ಅವರು ಹೇಳುವಾಗ ಒಂದು ಆತ್ಮ ಅವರಿಗಿದ್ದರೂ ಆ ಆತ್ಮದ ಬೆಲೆಯನ್ನು ಅರಿತವರು ಎಷ್ಟೇ ದೂರವಾಗಿರ್ಬೋದು, ಎಷ್ಟೇ ಜನರು ಹೋಗಿ ಕಷ್ಟವಾಗಿ ಹೋಗುವ ಸ್ಥಳ, ಗ್ರಾಮ ಕುಗ್ರಾಮವಾಗಿರ್ಬೋದು, ಅದೇ ಸೇವಕರಲ್ಲಿ ಹೋಗಿ ಆತ್ಮರಿಗೋಸ್ಕರ ಅವರು ಆತ್ಮದ ನಿಮಿತ್ತವಾಗಿ ಅವರು ಹೋಗ್ತಾರೆ, ಆ ಸೇವೆಯನ್ನು ಮಾಡ್ತಾರೆ. ಸೊ ಇವಾಗ ಪೌಲ್ ಫ್ರಾನ್ಸಿಸ್ ಅವರ ಹೆಸರು ಅವರ ಮಧ್ಯದಲ್ಲಿದ್ದ ನಾವೆಲ್ಲರೂ ಸಹ ಕರ್ತನ ಮಹಿಮೆ ಸಲ್ಲಿಸ ಚಪ್ಪಾಳೆ ಕೊಟ್ಟು ಮಹಿಮೆ ಬಹಳ ಸಂತೋಷವಾಗಿದ್ದೀರಾ? Hallelujah. 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 Let your concentration be here. ನಿಮ್ಮ ಗಮನ ಈ ಕಡೆ ಇರಲಿ. Hallelujah. ಇಷ್ಟುವರೆಗೂ ದೇವರ ಸೇವಕರ, ನಿಮ್ಮ ಸೇವಕ ಬಹಳಷ್ಟು ಅಂದರೆ ವಾಕ್ಯಗಳನ್ನು ಕೊಟ್ಟು ಒಬ್ಬ ಮನುಷ್ಯನಿಗೆ ವಾಕ್ಯದಲ್ಲೇ ಅಂದರೆ ಹೆಚ್ಚಾಗಿ ನಾನು ವಾಕ್ಯದ ಬಗ್ಗೆ ಹೇಳೋದಿಲ್ಲ. ಅಂದರೆ ವಾಕ್ಯ ಹೇಳುವ ಸಮಯದಲ್ಲಿ ಒಬ್ಬ ಮನುಷ್ಯನ ದೇವರ ಕಡೆಗೆ ತಿರುಗಿಸಿ ನಾವು ಈಗ ಗಮನಿಸೋಣ. ನಮ್ಮ ಕರ್ತನಾದ ಎಫೆಸರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ 3ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರ.
ನನಗೆ ಪಾಸ್ಟರ್ ಹೇಳಿದ್ರು ನಿಮಗೆ ಸ್ವಲ್ಪ ಸಮಯ ಕೊಡುತ್ತೇನೆ, ನೀವು ವಾಕ್ಯನ ಸಾರಬೇಕು. ಆದರೆ ನನ್ನ ಮನಸ್ಸಲ್ಲಿದ್ದ ಸಬ್ಜೆಕ್ಟನ್ನೇ ಪಾಸ್ಟರ್ ಪ್ರಾರಂಭಿಸಿ, ನನ್ನ ಮನಸ್ಸಲ್ಲ, ದೇವರ ಆತ್ಮ ನಡೆಸುವಂಥದ್ದು ಒಂದೇ. ಹಾಲೆಲೂಯಾ. ಎಲ್ಲರ ಮನಸ್ಸೊಳಗೆ ಹೋಗುವಂಥ ಪರಿಶುದ್ಧ ಆತ್ಮ, ಆ ಆತ್ಮದಲ್ಲಿ ಏನೆಂಬುದನ್ನು ದೇವರ ವಾಕ್ಯದಲ್ಲಿ ಎಷ್ಟು ನಮ್ಮನ್ನು ಶುದ್ಧೀಕರಿಸುವಂಥದ್ದನ್ನು ನಾವು ಕಾಣಬಹುದು. 3ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಸ್ತೋತ್ರ. ತಂದೆ ಆಗಿರುವ ಆತನಿಗೆ ಸ್ತೋತ್ರ. Let us praise Father God who is in heaven. ನಮ್ಮ ತಂದೆ ಆಗಿರುವ ದೇವರಿಗೆ ಸ್ತೋತ್ರ. ಅಂದರೆ ಎನಿ ಪರ್ಸನ್, ಯಾವುದೇ ಮನುಷ್ಯ ದೇವರ ಮುಂದೆ ಬರುವಾಗ ನನ್ನ ತಂದೆ ಬಳಿ ಬಂದಿದ್ದೇನೆ ಅಂತ ಒಂದು ಮನಸ್ಸಿದೆ. You will know, later on you will know what is the cause for it. ನಿಮಗೆ ಮತ್ತು ತಂದೆಗಿರುವ ಆ ಸ್ನೇಹ ಸಂಬಂಧ ಈ ಭೂಲೋಕದಲ್ಲಿರುವ ಸಂಬಂಧ ಅಲ್ಲ. ನಮ್ಮ ಈ ಜಾಗದಲ್ಲಿ, ನಮ್ಮ ಊರುಗಳಲ್ಲಿ ಬಹಳಷ್ಟು ಜನರನ್ನು ನಾವು ಸಂಪರ್ಕಿಸ್ತೇವೆ, ಭೇಟಿ ಮಾಡ್ತೇವೆ. ವಾಟ್ ಇಸ್ ದಟ್ ವಿ ರಿಸೀವ್ ಫ್ರಮ್ ದೆಮ್? ಗುಡ್ನೆಸ್, ಒಳ್ಳೆಯದು. ನಿಮಗೆ ನೀವೇನಾದ್ರು ಕೊಟ್ಟರೆ ಮಾತ್ರ ನೀವು ಒಳ್ಳೆಯದು. ಇಫ್ ಯು ಡೋಂಟ್ ಟಾಕ್ ಟು ದೆಮ್ ಇನ್ ಅ ಗುಡ್ ವೇ, ಒಳ್ಳೆ ರೀತಿಯಲ್ಲಿ ಅವ್ರ ಜೊತೆ ಮಾತಾಡಿಲ್ಲ ಅಂದ್ರೆ ನಿಮ್ಮನ್ನು ಒಂದು ಸಾರಿ ಮಾತಾಡಿಸ್ತಾರೆ ಅಷ್ಟೇ, ಮತ್ತೆ ನಿಮ್ಮನ್ನು ಕರೆಯೋದಿಲ್ಲ, ನಿಮ್ಮ ಮುಖ ಸಹ ನೋಡೋದು. ನಮ್ಮ ದೇವರು ಆ ರೀತಿ ಅಲ್ಲ. ಈಸ್ ಅ ಗುಡ್ ಗಾಡ್. ಕೆನ್ ಎವ್ರಿಬಡಿ ಸೇ ಈಸ್ ಅ ಗುಡ್ ಗಾಡ್. ಆತನು ಒಳ್ಳೆಯ ಗಾಡ್, ಆತನು ದಯಾಪರನೇ. ಹೌದು, ಹಾಲೆಲೂಯಾ. ಕೀರ್ತನೆ 73ರಲ್ಲಿ ಕಾಣುತ್ತೆ, 1ನೇ ವಚನ. ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನೇ ಹೌದು. For whom he is good. For whom is he good? ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ಆತನು ದಯಾಪರನೇ ಹೌದು. ನಮ್ಮ ಹೃದಯ ನಿರ್ಮಲವಾಗಿದ್ಯಾ ಪರೀಕ್ಷಿಸಿ ನೋಡಿದಾಗ ಒಳಗೆ ನಮಗೊಂದು ಸಂಕಟ, ಏನು ಇನ್ನೂ ಹೆಚ್ಚಾದ ಒಂದು ರೀತಿಯಲ್ಲಿ ದೇವರ ಕಡೆ ಬರಬೇಕು ಮತ್ತು ನಮ್ಮಲ್ಲಿ ಪರಿಶುದ್ಧತೆಯನ್ನು ಕಾಣಬೇಕು. ಏನು ಮಾಡೋದು? ನಮ್ಮ ಪಾಪಗಳನ್ನು ಯಾರ ಹತ್ರ ಹೇಳಕ್ಕೆ ಬರೋದಿಲ್ಲ. ವಿ ಕೆನಾಟ್ ಸ್ಪೀಕ್ ಆಫ್ ಅವರ್ ಸೆಲ್ಸ್ ಟು ಎನಿಬಡಿ. ಆದರೆ ನಮ್ಮನ್ನು ನೋಡಿದಾಗ ಜನ ಏನು ಅನಿಸ್ತದೆ, ಜನರಿಗೆ ಒಳ್ಳೆ ವ್ಯಕ್ತಿ ಆಗಿದ್ದಾನೆ, ಯಾವಾಗಲೂ ನಾವು ಪ್ರಾರ್ಥನೆ ಮಾಡೋ ಥರ ಬೈಬಲನ್ನು ಕೊಂಡೋಗ್ತೀವಿ, ದೇವಾಲಯಕ್ಕೆ ಹೋಗ್ತೀವಿ, ಪ್ರಾರ್ಥನಾ ತಂಡದಲ್ಲಿ ಇರ್ತೀವಿ, ಹಾಡಾಡ್ತೀವಿ. ಓಕೆ, ಆದರೆ ನಮ್ಮ ಒಳಗೆ ಒಂದು ಕೊರಗೆ ಇರುತ್ತೆ. ಒಟ್ಟಿಸ್ತಾರೆ, ನಾನು ಇನ್ನು ದೇವರ ಕಡೆ ಹೋಗೋದಕ್ಕೆ ನನಗೆ ಯೋಗ್ಯತೆ ಇದೆಯಾ? Am I so holy to see my God? ಯಾರಿಗಾದ್ರೂ ಪ್ರಶ್ನೆ ಬಂದಿದ್ದು? Or do you say that to yourself, I'm holy, this is enough for me to see my God? ಈ ಪರಿಶುದ್ಧತೆ ನನಗೆ ಸಾಕು, ನಾನು ದೇವರ ಬಳಿ ನಾನು ಹೋಗಲ್ಲ ಅಂತ ಯಾರಿಗಾದ್ರೂ ಇದ್ದರೆ ಮನಸ್ಸನ್ನು ಬದಲಾಯಿಸಬೇಕು. Hallelujah. Our God is so holy. Let us say our God is holy God. ನಮ್ಮ ದೇವರು ಪರಿಶುದ್ಧನು. He stays in the midst of the praises. People call him the one who is seated on the throne. ಜನರು ಆತನನ್ನು ಪರಿಶುದ್ಧನೇ 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 ಅಂತ ಆ ಘೋಷ ಹೋಗ್ತಾ ಇದೆ. ಪರಲೋಕದಲ್ಲಿರುವ ಹಾಗೆ ಭೂಲೋಕದಲ್ಲಿಯೂ ನೆರವೇರಲಿ. ಹಾಲೆಲೂಯಾ. ನಮ್ಮ ಹೃದಯದಲ್ಲಿ ಯಾವಾಗಲೂ ಪರಿಶುದ್ಧನನ್ನ, ಸದಾ ನಮ್ಮ ಬಾಯಲ್ಲಿ ಪರಿಶುದ್ಧನನ್ನು ನಾವು ನೋಡ್ತಾ, ತಂದೆ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳುವ ಈ ವಾಕ್ಯದಲ್ಲಿ ನಾವು ಪ್ರಾರಂಭಿಸಿದ್ದೇವೆ. 3ನೇ ವಚನದಲ್ಲಿ ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. He has filled us with all the heavenly realms. ಪರಲೋಕದಲ್ಲಿರುವಂಥ ಎಲ್ಲ ಐಶ್ವರ್ಯ, ವಾಟ್ ಇಸ್ ಆತ್ಮೀಯ ವರಗಳನ್ನು ಪರಿಶುದ್ಧಾತ್ಮದಲ್ಲಿರುವಂಥ ಎಲ್ಲ ವರಗಳಿಂದ ನಮ್ಮನ್ನು ತುಂಬಿಸಿದ್ದಾನೆ. Can we say to him, I am filled with the power of the Holy Ghost. I am filled with all the fruits of the Holy Spirit. Can you say? ಅದಕ್ಕಾಗಿ ಏನು ಮಾಡೋದು ಅಂದರೆ ಕರ್ತನ ಜೊತೆಗೆ ನಾವು ಬಹಳಷ್ಟು ಅದರೊಟ್ಟಿಗೆ ಇರಬೇಕು. Then you will know what is our God. Is he holy?
is holy. Am I holy? It's a question mark on my heart. Hallelujah. Hallelujah. ಆಗ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ, ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿ ಅಂದರೆ ಅಲ್ಲಿ ಆತನ ಸನ್ನಿಧಿ ಅಂದರೆ ಪ್ರೀತಿಯಲ್ಲಿ ಏನು ಹೇಳುತ್ತೆ ವಾಕ್ಯ? ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಬಿಫೋರ್ ದ ವರ್ಲ್ಡ್ ಎಕ್ಸಿಸ್ಟೆಡ್ ಹಿ ಕಾಲ್ಡ್ ಯು. ಹೌ ಮೆನಿ ಆಫ್ ಅಸ್ ನೋಡ್ಬೇಕು, ಎಷ್ಟು ಜನರಿಗೆ ಈ ಜಗತ್ತು ಉತ್ಪತ್ತಿ ಅಂದ್ರೆ ಬಿಫೋರ್ ಹಿ ಮೇಡ್ ದಿ ಅರ್ತ್ ನಮ್ಮನ್ನು ಆರಿಸಿದ್ದಾನೆ. ಯಾವ ತರ ಆರಿಸಿದ್ದಾರೆ? He is called us holy. He never called us unholy. Our God is holy. Whatever He does, He looks into people. ಮನುಷ್ಯನನ್ನ ಕಂಡು ನನ್ನ ಮಕ್ಕಳು ಪರಿಶುದ್ಧವಾಗಿರಬೇಕು, ಶುದ್ಧರಾಗಿರಬೇಕು. ಬೈಬಲ್ ಹೇಳುತ್ತೆ ಪರಿಶುದ್ಧ ಮತ್ತು ದೋಷವಿಲ್ಲ. ನಥಿಂಗ್, ನೋ ಫಾಲ್ಟ್. ಟುಡೇ somebody ಯಾರಾದರೂ ನಮ್ಮನ್ನು ಕರೆದಾಗ ನಮ್ಮಲ್ಲಿರುವ ಎಲ್ಲ ಏನು ತಪ್ಪುಗಳನ್ನು ಹುಡುಕ್ತಾರೆ. ಅವ್ರು ಎಂತವಳಂತ ಗೊತ್ತ, ಇವನು ಇಂಥವನಂತ ಗೊತ್ತ, ಅವನ ಜೊತೆ ಯಾಕೆ ತಿರ್ತೀವಿ? ಅಲ್ಲಲ್ಲಿ ಅವನ ಜೊತೆಗೆ ಮಾತಾಡಬೇಡ. ಅಲ್ಲಲ್ಲಿ ದೇವರು ನಮ್ಮನ್ನ ದೋಷವಿಲ್ಲದೆ ಪರಿಶುದ್ಧರಾಗಿ ಕರೆದಿದ್ದಾರೆ. ಯಾವಾಗ? ಉತ್ಪತ್ತಿಗೆ ಮುಂಚೆ, ಬಿಫೋರ್ ಹಿ ಮೇಡ್ ದಿ ಅರ್ತ್. ಅಂತ ಒಂದು ದೇವರಿಗೆ ನಾನು ಐ ಮಸ್ಟ್ ಬಿ ಹೋಲಿ, ಐ ಮಸ್ಟ್ ಕೀಪ್ ಮೈ ಸೆಲ್ಫ್. ಯಾಜಕ ಕಂಡ 19ನೇ ಅಧ್ಯಾಯದಲ್ಲಿ 1ನೇ ವಚನ. ಯಾಜಕ 19. ಯೆಹೋವನು ಬಹಳ ಶ್ರದ್ಧೆಯಿಂದ ಕೇಳಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಮ್ಮುಖದವರೆಗೆ ಹೀಗೆ ಆಜ್ಞಾಪಿಸಬೇಕು. ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಎಷ್ಟು ಜನರಿಗೆ ಸಂತೋಷ. ದೇವರು ಹೇಳುವಂತ ಮಾತು ಅಲ್ಲಲ್ಲೂ ಇಲ್ಲ. ನನಗೆ ದೇವರ ವಾಕ್ಯ ಅಂದ್ರೆ ಬಹಳ ಇಷ್ಟ. ನಿಮಗೆಲ್ಲ ಕಷ್ಟನ, ಕೆಲವರಿಗೆ ನಷ್ಟ. ಚರ್ಚಿಗೆ ಹೋದ್ರೆ ನಷ್ಟ ಅಂತ, ಕೆಲವರಿಗೆ ಕಷ್ಟ, ಚರ್ಚಿಗೆ ಬಂದ್ರೆ ಕಷ್ಟ ಅಂತ. ಅಲ್ಲಲ್ಲೂಯ್ಯ, ಅದು ನನ್ಗೆ ಬಹಳ ಇಷ್ಟ. ಅಮ್ಮಯ್ಯ ಬಸ್ ಕೆಲಸ ನನಗೆ ಇಷ್ಟ. ಹಾಗಾಗಿ ದೇವರನ್ನ ಪ್ರೀತಿ ಮಾಡಬೇಕು. ದೇವರು ಹೇಗೆ ಹೇಳ್ತಾರೆ? ಮತ್ತೊಮ್ಮೆ ಮಗು, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರ ಸಮ್ಮುಖದವರಿಗೆ ಹೀಗೆ ಆಜ್ಞಾಪಿಸಬೇಕು. ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಏನ್ ಹೇಳ್ತಾರೆ ನಮ್ಮ ದೇವರು? ನೀವು ಕೂಡ ಇರಬೇಕು. ನಾನು ಹೇಗಿದ್ದೇನೆ ಹೋಗಿ ಹೇಳು ಮೋಶೆ, ಹೋಗಿ ಹೇಳು ನನ್ನ ಜನರಿಗೆ. ನಾವೆಲ್ಲ ಇಸ್ರಾಯೇಲ್ ಜನರ, ನಾವೆಲ್ಲ ಇಸ್ರಾಯೇಲ್ ಡೌಟ್ ಇದೆಯಾ? Hallelujah, hallelujah, hallelujah. We are called the Israel people. We are called the Israel. ಅಲ್ವಾ? ಸೊ ದೇವರು ಹೇಳ್ತಾರೆ ಆ ಜನರಿಗೆ ಹೋಗಿ ಹೇಳು, ಇಸ್ರಾಯೇಲ್ ದೇವರು ನಾನು ಪರಿಶುದ್ಧನಾಗಿರುವುದರಿಂದ ಅವರನ್ನು ಸಹ ಪರಿಶುದ್ಧವಾಗಿರು ಅಂತ ಹೇಳಿ. ಆ ಪರಿಶುದ್ಧತೆ ಬರುವುದು ಹೇಗೆ? ಹೌ ಯು ಬಿಕಮ್ ಹೋಲಿ ಇನ್ ಗಾಡ್ಸ್ ಪ್ರೆಸೆನ್ಸ್. Hallelujah. ಯಾಜಕ ಕಂಡ 22ನೇ ಅಧ್ಯಾಯದಲ್ಲಿ 32ನೇ ವಚನ. ನನ್ನ ಪರಿಶುದ್ಧ ನಾಮದ ಘನತೆಗೆ ಕುಂದು ತರಬಾರದು. ಇಸ್ರಾಯೇಲರಲ್ಲಿ ನಾನು ಪರಿಶುದ್ಧನೆಂದೆಣಿಸಲ್ಪಡಬೇಕು. ನಾನು ನಿಮ್ಮನ್ನು
ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ಯೆಹೋವನು. ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವನು ಏನು ಅಂತ ಹೇಳ್ತಾರೆ? ನಾನು ಯೆಹೋವನು, ನನ್ನ ಪರಿಶುದ್ಧ ನಾಮದ. Hallelujah. He speaks to himself and he says that I am a holy God. Hallelujah. Hallelujah. ಆದರೆ ನಮಗೆ ಕರ್ತನ ಮುಂದೆ ಬರುವಾಗ can we say I am worthy to stand in front of my holy God? ನಾನು ಯೋಗ್ಯನು, ನನ್ನ ತಂದೆ ಮುಂದೆ ನಿಲ್ಲಲು ನನಗೆ ಶಕ್ತಿ ಉಂಟು, ನಾನು ಪರಿಶುದ್ಧನು ಅಂತ ಹೇಳಕ್ಕಾಗತ್ತಾ? Hallelujah. ಆಗತ್ತ ಅಂತ ಹೇಳಿ ಅದು ನಮ್ಮ ಕೈಲಿ ಆಗುದಿಲ್ಲ. ದೇವರ ವಾಕ್ಯದಲ್ಲಿ ನೀನು ಮಾಡ್ತೀನಿ ಅಂತ ಹೇಳಿ ದೇವರು ಹೇಳ್ತಾರೆ. ಆ ನಂಬಿಕೆಯಲ್ಲಿ ನಿರೀಕ್ಷೆ ಇಟ್ಟು ಮುಂದೆ ಹೋಗ್ಬೇಕು. ನಮ್ಮ ಕೈಲಿ ಆಗುದಿಲ್ಲ, ಆದರೆ ದೇವರನ್ನು ಮಾಡ್ತಾರೆ ಇಲ್ಲ. ಯಾಕಂದ್ರೆ ನಾವು ಹುಟ್ಟುವ ಮುನ್ನ ಪರಿಶುದ್ಧರಾಗಿ ಮಾಡಿದ್ದಾರೆ. ಇನ್ನು ಹುಟ್ಟಿಲ್ಲ. ನಾವೆಲ್ಲ ಹುಟ್ಟಿದ್ದು ಈ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಯಾವಾಗ ಜಗತ್ತು ಉತ್ಪತ್ತಿಗೆ ಮುಂಚೆ ಅಲ್ಲೆಲ್ಲ ಯಾರ್ದಾರು ಹೇಳಿದ್ರೆ ನಗ್ತಾರೆ. ನಾನು ಕೆಲವೊಮ್ಮೆ ಹೇಳ್ತೇನೆ ಜನರಿಗೆ, ನಾನು ಈ ಸೃಷ್ಟಿ ಮಾಡೋ ಮುಂಚೆ ನಾನು ಇದ್ದವನು, ನೀನು ಗೊತ್ತಿಡ್ತಿದ್ದೇನೆ ಈಗ. ಹಲ್ಲೆಲೂಯಾ. ಅಂದ್ರೆ ದೇವರು ಆದಿಯಿಂದಲೇ ನಮ್ಮನ್ನ ಗುರುತಿಸಿ ನಾವು ಎಂತವರಾಗಿರ್ತೀವಿ, ಆತನೊಟ್ಟಿಗೆ ಇರ್ತೇವಾ ಇಲ್ವಾ ಅಂತೇಳಿ ಎಲ್ಲ ಗೊತ್ತುಂಟು ನಮ್ಗೆ. ಗೊತ್ತಿದ್ದಿಲ್ಲ. ಕೀರ್ತನೆ 139 ಬಹಳ ಚೆನ್ನಾಗಿದೆ ವಾಕ್ಯ. ಒಂದೇ ಒಂದು ವಾಕ್ಯ ಮತ್ತೆ ಬರುವ 22ನೇ ಅಧ್ಯಾಯ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಯಾವುದು ಓದ್ತಿದ್ದೀರಿ? 139. Psalms 139. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೇನೆ. ಸ್ಕ್ಯಾನಿಂಗ್ ಮಿಷನ್ ಗೊತ್ತಿದೆ ನಿಮಗೆ? MRI ಸ್ಕ್ಯಾನಿಂಗ್ ಏನೋ ಅಂತಾರೆ, ದೊಡ್ಡ ಮಿಷನ್ ಅಲ್ಲಿ ಸೇರನ್ನು ಹಾಕಿ ತೆಗಿತಾರೆ, ಒಳಗಿರೋದು ಎಲ್ಲ ತೋರಿಸ್ತದೆ. ಅದಕ್ಕೆಲ್ಲ ನಮಗೆ ಬೇಡ. ಆದರೆ ನಾವು ದೇವ್ರ ಮುಂದೆ ನಿಂತಾಗ ಸ್ಕ್ಯಾನಿಂಗ್ ಮಿಷನ್ ಕೊಡಿ ಅಂತದ್ದಿಲ್ಲ. ಆ ದೇವರ ನಮ್ಮ ನೋಡುವಂಥದ್ದು ಎಲ್ಲವನ್ನ ತಿಳಿದುಕೊಂಡಿದ್ದಿಲ್ಲ ಸ್ವಾಮಿ ನೀನು. ನಾನು ನಿನ್ನ ಮುಂದೆ ಬಂದ ತಕ್ಷಣ ಗೊತ್ತಾಗ್ಬಿಡ್ತದೆ ನಾನು ಯಾರು. ಆದರೆ ದೇವ್ರ ಮುಂದೆ ನಾಟಕ ಮಾಡೋಕ್ಕಾಗೋದಿಲ್ಲ. Hallelujah. ಈಗ ಎಂಥ ಮಿಷನ್ ಕರೆಂಟ್ ಹೋದ್ರು ಕೆಲಸ ಮಾಡುತ್ತೆ, ಭೂಮಿ ಆಕಾಶ ನಶಿದ್ರು ಕೂಡ ಮಿಷನ್ ಕೆಲಸ ಮಾಡುತ್ತೆ. Hallelujah. ಆತನ ಕಣ್ಣು ಅಷ್ಟು ಪರಿಶುದ್ಧ, ಒಳಗಡೆ ಹೋಗ್ತದೆ. Hallelujah. ಯಾರಾದ್ರೂ ಮೆಡಿಕಲ್ ಓದಿದ್ರೆ ಗೊತ್ತಾಗ್ತದೆ ಸ್ಕ್ಯಾನಿಂಗ್ ಮಿಷನ್ ಅಂತಂದ ಒಳಗಿರುವ ಮೂಳೆಗಳನ್ನೆಲ್ಲ ಹಾಗೆ ಅದು ಗುರುತಿಸ್ತದೆ, ಮುರಿದೋಗಿರೋದನ್ನೆಲ್ಲ ತೋರಿಸ್ತದೆ. ಆದರೆ ನಮ್ಮ ಹೃದಯದಲ್ಲಿ ಏನಂತ ಪಕ್ಕ ದೇವರ ದೃಷ್ಟಿ ಕಾಣ್ತದೆ. ನಾವು ಪರಿಶುದ್ಧರ. Are we holy? Are we holy? I am speaking to a holy God. Am I worthy to stand before my God? Hallelujah. ನನ್ನ ಪರಿಶುದ್ಧವಾದ ದೇವರ ಮುಂದೆ ನಿಲ್ಲೋದಕ್ಕೆ ನನಗೆ ಶಕ್ತಿ ಉಂಟಾ? ಸರಿಪಡಿಸ್ಕೊಡ. Hallelujah. ಇಬ್ರಿಯರಿಗೆ ಬರೆದ ಪತ್ರ 10ನೇ ಈ 22ನೇ ವಚನಕ್ಕೆ ಮುಂದುವರಿಸಿ ಅದನ್ನು ಪೂರ್ತಿಯಾಗಿ ಮಾಡ. ನಾನು ಯೆಹೋವನು, ನನ್ನ ಪರಿಶುದ್ಧ ನಾಮದ ಘನತೆ ಕುಂದು ತರಬಾರದು. ಇಸ್ರಾಯೇಲರಲ್ಲಿ ನಾನು ಪರಿಶುದ್ಧನೆನಿಸಿಕೊಳ್ಳಬೇಕು. ನಾನು ನಿಮ್ಮನ್ನು ನನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವ. ಐ ಕಾಲ್ಡ್ ಯು ಫಾರ್ ಮೈ ನೇಮ್. ನಾನು ಪ್ರತಿಷ್ಠೆ ಮಾಡಿದೆ ನಿಮ್ಮನ್ನು ನನ್ನ ಸೇವೆಗಾಗಿ. ಬಹಳ ಜನ ತಿಳ್ಕೊಳ್ತಾರೆ ಸೇವೆ ಅಂದ್ರೆ ಬೈಬಲ್ ತಿಳ್ಕೊಂಡು, ನಾವು ಪಾಸ್ಟರ್ ಥರ ಬೈಬಲ್ ತಿಳ್ಕೊಂಡು ಮತ್ತೆ ತಗೊಂಡು ನಾನು ಊರ ಕಡೆ ಹೋಗ್ತಿದ್ದೆ. ಇಂಟ್ರೊಡಕ್ಷನ್ ಹಂಗೆ ಆಗುತ್ತೆ. ಜನ ಹೋಗ್ತಿರೋ ಕಡೆಗೆಲ್ಲ ಇವನು ಹೋಗ್ತಾನೆ. ನಾನು ನೋಡಿದ್ರೆ ಕಾಡು ಮನುಷ್ಯನ ಥರ ಇರ್ಬೋದು, ಆದರೆ ಕಾಡಲ್ಲಿರುವ ಮನುಷ್ಯರನ್ನ ನಾಡಿಗೆ ತರುವಂಥ ಕೆಲಸ. ನಾಡಿಗೆ ಅಂದ್ರೆ ಪರ್ವತ. Hallelujah. We belong to say Christ. We belong to the Holy God. Hallelujah. ಪ್ರತಿಷ್ಠೆ ಪಡಿಸಿದ್ದಾರೆ ನಿಮ್ಮನ್ನು. ಯಾತಕ್ಕಾಗಿ? What does the Bible say? ಸೇವೆಗೆ ಪ್ರತಿಷ್ಠಿಸಿಕೊಂಡ ಯೆಹೋವ. ಅಂದರೆ ನಿಮ್ಮನ್ನು, ನಿಮ್ಮನ್ನು ಅಂದ್ರೆ ಯಾರು?
ಬರೀ ಪಾಸ್ಟರ್ಗಳು ಅಂತಿದ್ಯಾ? ಹಲ್ಲೆಲೂಯಾ. ನಿಮ್ಮನ್ನು ಅಂದ್ರೆ ಯಾರು? ಎಲ್ಲರನ್ನು ದೇವರ ಅಂದ್ರೆ ಆರಿಸಿಕೊಂಡಂತ ಕರ್ತನು ನಮ್ಮನ್ನ ತಾಯಿಯ ಗರ್ಭದಿಂದ ಆರಿಸಿಕೊಂಡಂತ ಕಾರಣ ಏನು? ಆತನಿಗಾಗಿ ಪ್ರತಿಷ್ಠೆ ಮಾಡಿದಂತ ಕಾರ್ಯಗಳನ್ನ ದೇವರು ನಮ್ಮನ್ನು ಪ್ರತಿಷ್ಠಿಸಿದ ಯಾತಕ್ಕಾಗಿ? ಆತನ ಸೇವೆಗಾಗಿ. How many of us can say today, I will serve my God? ಹೇಳಕ್ಕೆ ಸಾಧ್ಯನಾ? ನನಗೆ ಕೆಲಸ ಪಾಸ್. ನಿಮಗೆ ಅಂತೂ ನೀವು ಪಾಸ್ಟರ್ ಆಗಿ ದೇವರು ನಿಮ್ಮನ್ನು ಕರೆದಿದ್ದಾರೆ, ನಿಮ್ಮ ಕೆಲಸನೇ ಅದು. ನಮ್ಗೆ ಹಂಗಿಲ್ಲ, ನಾವು ಒಣಗೋಗ್ಬಿಡ್ತೀವಿ. ಬೈಬಲ್ ಹಿಡಿದು ಹೋಗ್ತಾ ಇದ್ರೆ ನಮ್ದು ಮನೆ ಎಲ್ಲ ನೋಡೋದು ಯಾರು? ಮಕ್ಕಳಿದ್ದಾರೆ. We have got responsibilities. The biggest responsibility is ದೇವರು ನಮ್ಮನ್ನು ಪ್ರತಿಷ್ಠೆ ಮಾಡುವಂಥದ್ದು. For what? ಯಾತಕ್ಕಾಗಿ? ಆತನ ಸೇವೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಮ್ಮನ್ನು ದೇವರು ಆರಿಸ್ಬಿಟ್ರಲ್ಲ, ನಮಗೆ ಬಹಳ ಸಂತೋಷ. ದೇವಾಲಯದಲ್ಲಿದ್ದೀವಿ, ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಕ್ಕಿದೆ. ಅಬ್ರಾಹ್ಮನಿಗೆ ಕೊಟ್ಟಂತ ಮಾತಿನ ಪ್ರಕಾರ ನಮಗೂ ಸಹ ಆಶೀರ್ವಾದ ಆಗಿದೆ. ನಮಗೆ ಎಲ್ಲ ಒಳ್ಳೇದು ನಡೀತಾ ಇದೆ. ಯಾವಾಗ ನಾವು ಈ ದೇವರನ್ನ ಹಿಡ್ತೀವಿ, ಇದೇ ಒಂದಂದ್ರೆ ದೇವ್ರ ನಮ್ಮನ್ನು ಎಳೆದ ಅಷ್ಟೇ. ನಾವು ದೇವ್ರನ್ನ ಹಿಡಿದಿಲ್ಲ, ದೇವ್ರ ನಮ್ಮನ್ನು ಹಿಡಿತಾರೆ. ಎಳೆದ ನಂತರ ನಾವು ಕೂಡ ಬಹಳ ಆಶೀರ್ವಾದವನ್ನು ಹೊಂದಿದ್ದೇವೆ. ಅದೇ ರೀತಿ ಹೊರಗಿರುವ ಜನರು ಕೂಡ ಆಶೀರ್ವಾದ ಹೊಂದಬೇಕಂತೇಳಿ ನಿಮ್ಗೆ ಆಸೆ ಇಲ್ವಾ? ನಮ್ಮ ಮಕ್ಕಳು ಮಾತ್ರ ಚೆನ್ನಾಗಿರ್ಬೇಕು, ನಮ್ಮ ಮನೆತನ ಬಹಳ ಚೆನ್ನಾಗಿರ್ಬೇಕು, ನಮ್ಮ ಜನರು ಮಾತ್ರ ಚೆನ್ನಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಟ್ಟಳೆ, ದೇವರು ಕೊಡುವಂತ ಕಟ್ಟಳೆ ಏನು? ನಾನೇನು ಪ್ರೀತಿ ಮಾಡಿದ್ದೀನಿ, ನಾನು ದೇವರನ್ನು ಪ್ರೀತಿ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರನ್ನು ಪ್ರೀತಿ ಮಾಡಿದಾರ ಮತ್ತೆ ಹೌದು ಅಂತ ಹೇಳಿ, ಆಮೇಲೆ ಅಂತ ಹೇಳಿ. ದೇವರು ನಮ್ಮನ್ನ ಪ್ರೀತಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅದೇ ಪ್ರೀತಿ ನೀವು ಅವರನ್ನು ನನಗೆ ತೋರಿಸ್ಬೇಕು. ನಾನು ನಿನ್ನನ್ನು ಪ್ರೀತಿ ಮಾಡಿದ ಹಾಗೆ ನೀನು ಪರರನ್ನು ಪ್ರೀತಿಸು. ಅಂದ್ರೆ ಏನು? ಹೊರಗಿದ್ದಾನೆ ದೇವರನ್ನ ಗೊತ್ತಿರ್ತಕ್ಕ ಜನ. He does not know who Christ is. You know who your God is. ಏನ್ ಮಾಡ್ತೀವಿ? ಒಪ್ಪಂದಾರ ಒಂದು ಹೇಳಿ ಒಂದು ದಿವಸ ಏನಂತ? ನಮ್ಮ ದೇವರು ಪರಿಶುದ್ಧನಪ್ಪ, ಈ ಕಲ್ಲು ಮತ್ತು ಮಣ್ಣನ್ನ, ಹಾವನ್ನು, ಚೇರನ್ನ, ಹಾಯನ್ನ, ಕೋತಿ ಇದನ್ನೆಲ್ಲ ಬಿಟ್ಟು ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ಮಕ್ಕಳು. ನಿಜವಾದ ದೇವರ ಬಗ್ಗೆ ಒಂದು ಮಾತನಾಡಿ ಒಂದು ವರ್ಷಕ್ಕೆ ಎಷ್ಟಾಯ್ತು? 12 ದಿವಸ ಆಯ್ತಾ? ನನಗೆ ಅಷ್ಟಾಗಿ ಗೊತ್ತಿಲ್ಲ. ಒಂದು ವರ್ಷಕ್ಕೆ ಎಷ್ಟು ದಿವಸ? 12 ಎಷ್ಟು? ಕನ್ನಡದಲ್ಲಿ 365 ಡೇಸ್, 365 ದಿವಸ. ಅದರಲ್ಲಿ ಒಂದು ಈ 12 ತಿಂಗಳದ ಒಂದು ವಾರದೆಲ್ಲ ತೆಗೆದು, ಯಾಕಂದ್ರೆ ವಾರದಲ್ಲಿ ಬೇರೆ ಆರಾಧನೆ ಮಾಡಿ ಹುಡ್ಕಕ್ಕೆ ಹೋಗ್ಬೇಡಿ. ಮಿಕ್ಕದ ದಿವಸದಲ್ಲಿ ಒಂದನ್ನ ಕೂಡ ನೀವು ಹುಡುಕಿದ್ರೆ ಎಷ್ಟು ಆತ್ಮಗಳನ್ನು ನೀವು ಸಂಪಾದನೆ ಮಾಡಿದ್ದೀರಿ. ದೇವರು ಪರಲೋಕದಲ್ಲಿ ಕೇಳಿದೆ, ಸ್ವಾಮಿ ನಾನು ಭಯಂಕರ ನಿಮ್ಮ ಆಲಯದಲ್ಲಿ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡಿ, ಮಗಳೇ ಎಷ್ಟು ಆತ್ಮ ಹುಡುಕೊಂಡ್ ಬಂದಿದೆ? ಎಷ್ಟು ಆತ್ಮ? How many did you speak about? ನನ್ನ ಪರವಾಗಿ ಬಿಡುಗಡೆ ಕೊಟ್ಟು ನನ್ನ ವಾಕ್ಯವನ್ನು ಹೇಳಿ ಅವರನ್ನು ಕೂಡ ನನ್ನ ರಾಜ್ಯದಲ್ಲಿ ಸೇರಿಸಿದ್ಯಾ ಅಂತ ಕೇಳುವಾಗ, ಓ ಇಸ್ ಇಟ್ ಸೋ? ಆ ರೀತಿ ಮಾಡಬೇಕಾಗಿತ್ತಾ? ಮತ್ತೆ ನಾನು ಕೆಳಗೆ ಹೋಗಲ್ಲ. ಅವಕಾಶ ಇರೋದು ನಮಗೆ ಕೆಳಗೆ ಈ ಕೆಲಸ ಮಾಡೋದಕ್ಕೆ. ನಮ್ಮನ್ನ ಪ್ರತಿಷ್ಠಿಸಿದಂತ ಕರ್ತನು, ಆತನ ಸೇವೆಗಾಗಿ ಕರೆದಂತ ಕರ್ತನು, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನು ಮಾಡ್ತೇವೆ? ವಿ ಇಂಟು ಹಿಸ್ ಮಿನಿಸ್ಟ್ರಿ. ಕರ್ತಾತನು ಪರಿಶುದ್ಧ ಅಲ್ವಾ? ಅಲ್ವಾ? ಒಂದು ಪೇತ್ರದಲ್ಲಿ ಹೇಳುತ್ತೆ, ಒಂದು ಪೇತ್ರ 15 ಅದನ್ನು ಸಾಕು. ನಿಮ್ಮನ್ನು ಕರೆದಾತನು ಪರಿಶುದ್ಧರಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವುದರಿಂದ ನೀವು ವಿಧೇಯರಿಗೆ ತಕ್ಕ. ಅಂದ್ರೆ ಯಾರು ವಿಧೇಯರು? ಅಂದ್ರೆ ದೇವರ ಕಾರ್ಯವನ್ನು ಮಾಡುವಂತ ಪಾರ್ಶ್ವಗಳಿರ್ತಾರೆ. ಅದು ಯಾವಾಗಲೂ ದೇವರ ವಾಕ್ಯದಲ್ಲಿ ಹಾಗೆ ಕೂತ್ಕೊಂಡಿರ್ತಾರೆ, ವಿಧೇಯನಾಗಿರ್ತಾರೆ. ನಮ್ಮ ಕೈಲಿ ಆಗೋದಿಲ್ಲ, ಆಗತ್ತ? ಹಗಲು ರಾತ್ರಿ ವೇಳೆ ಮುಂದೆ ಕೂತ್ಕೊಂಡಿರ್ತಾರೆ, ಪಾರ್ಶ್ವಗಳಾಗ್ತದೆ. ಅಂದ್ರೆ ಅವರು ವಿಧೇಯರಾಗ್ಬಿಡ್ತಾರೆ. ಅದೇ ದೇವರ ವಾಕ್ಯದಲ್ಲಿ ಅದರಲ್ಲೇ ವಿಧೇಯನಾಗಿರೋದು. ವಿಧೇಯರಿಗೆ ತಕ್ಕಂತೆ ಪಾರ್ಶ್ವಗಳು ಹೇಳ್ತಾರೆ, ನೀನು ಇಷ್ಟು ಗಂಟೆಗೆ ಬರಬೇಕು ಚರ್ಚಿಗೆ, ನೀನು ಪ್ರಾರ್ಥನೆ ಮಾಡಬೇಕು,
ಈ ವಚನವನ್ನು ಓದಬೇಕು, ಇದೇ ರೀತಿ ನಡಿಬೇಕು. ಕೆಲವರಿಗೆ ನಿಮ್ಮ ಪಾಸ್ಟ್ ಬಹಳ ಶಾಂತದಿಂದ ಶಾಂತಿಯಾಗಿ ಮಾತಾಡ್ತಾರೆ. ಕೆಲವು ಪಾಸ್ಟ್ಗಳನ್ನು ಕಂಡು ಬಹಳ ಕೋಪ ಬರ್ತದೆ. ಅದು ಹೇಗೆ ಒಳಗೆ ಬೈಕೊಡ್ತಾರೆ. ದೇವರ ವಾಕ್ಯವನ್ನು ಸಾರುವಂತ ಬೋಧಕರನ್ನ ಕಂಡು ಹೆದರ್ತಾರಲ್ಲ, ಹೆದರೋದಿಲ್ಲ. ಈ ಕಾಲದಲ್ಲಿ ಪಾಸ್ಟ್ಗಳು ಹೆದರ್ಬೇಕು. ಬೈಬಲ್ ಹೇಳ್ತೇನೆ, ಅವನಿಗೆ ನೀನು ಅದನ್ನಾಗಿರಪ್ಪ. ಯಾರಿಗೆ? ನಿಮ್ಮ ಪಾಸ್ಟರ್ ಅದನ್ನಾಗಿದ್ದಾನಪ್ಪ ನನಗೆ. ನೀನು ಎಲ್ಲ ಕಾರ್ಯದಲ್ಲಿ ಏನು ಹೆಂಗ್ ನಡೀತದೆ ಬೈಬಲ್? ನಿನ್ನ ಎಲ್ಲ ನಡವಳಿಕೆಯಲ್ಲಿ ಹೆಂಗಿದ್ದಾರೆ? ಚರ್ಚಲ್ಲಿ ಕೂತ್ಕೊಳ್ಳೋದು ಸಹ, ನಿನ್ನ ಮನಸ್ಸಲ್ಲೂ ಸಹ, ನೀನು ಮಾತಾಡೋ ಶಬ್ದವೂ ಸಹ, ಕೇಳುವುದು ಸಹ, ಎಲ್ಲದರಲ್ಲಿ ನೀನು ಪರಿಶುದ್ಧ. He is reminding us to be holy. Hallelujah. Hallelujah. ಎಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯದಲ್ಲಿ 11ನೇ ವಚನ. Hebrews chapter. ಇದಲ್ಲದೆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಹೇಗೆ ಶುದ್ಧರಾಗಲಿ ಗೊತ್ತಾಯ್ತಾ? ನಮ್ಮ ಶ್ರಮವಲ್ಲ, ಆ ಶಿಲುಬೆಯ ಮೇಲೆ ಪಟ್ಟಂತ ಬಾಡಿದೆಯಲ್ಲ. ನೀವು ಬಾಡ ಒಂಟಿಯಾಗಿದ್ದಾಗ ಸ್ವಲ್ಪ ಕಣ್ಣು ಮುಚ್ಚಿ ನೋಡಿ, ದೇವರ ಹತ್ರ ಮಾತಾಡಿ. ಆ ಶಿಲುಬೆನ ಮುಂದೆ ಇಟ್ಟು ಸ್ವಲ್ಪ ಯು ಜಸ್ಟ್ ಪಿಕ್ಚರೈಸ್ ಯುವರ್ ಸೆಲ್ಫ್. ಪುಟ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್ ಅಂಡ್ ಥಿಂಕ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್, ದ ವೇ ಹಿ ಸಫರ್ಡ್ ಆನ್ ದ ಕ್ರಾಸ್. ಕಾರಣ ಏನು? ಇಲ್ಲಿ ಹೇಳುತ್ತೆ ವಾಕ್ಯ, ಒಂದೇ ಸಾರಿ ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ, ಒಂದೇ ಸಾರಿ ದೇಹವನ್ನು ಸಮರ್ಪಣೆ ಮಾಡಿದಂಥ ದೇವರು. ವಾಟ್ ಇಸ್ ದ ರೀಸನ್? ಕಾರಣ ಏನು? ಸಮರ್ಪಣೆ ಅಂದ್ರೆ ಗೊತ್ತಾ? ನಾವು ನಮ್ಮನ್ನೇ ನಾವು ಕೇಳಿದಾಗ ಸಮರ್ಪಣೆ ಮಾಡಿದ ದೇವರಿಗೆ ಅಂದ್ರೆ, ಪಾಸ್ಟರ್ ಹೇಗೆ ಫುಲ್ ಆಗಿ ಬಂದ್ಬಿಡ್ಲ ನಮ್ಮ ಹತ್ರ ಬರಬೇಕು. ಸಮರ್ಪಣೆ ಅಂದ್ರೆ ಆಲ್ ಯುವರ್ ಡೂಯಿಂಗ್ಸ್, ನಿನ್ನ ಶರೀರದಲ್ಲಿರುವ ಮಾಡುವಂತ ಯೋಚನೆ ಎಲ್ಲ ಕರ್ತನ ಮೇಲೆ ಇದೆ. ಸಮರ್ಪಣೆ ಅಂತ ಕೆಲವರು ಚರ್ಚಲ್ಲಿ ಇರ್ತಾರೆ. ಯೆಶಾಯ ಹೇಳುವ ಹಾಗೆ ಹೃದಯ ಇಲ್ಲ, ಬೇರೆ ತುಟಿನ ಮಾತ್ರ ಸೌಂಡ್ ಬರ್ತಿದೆ. ಅಲ್ಲಲ್ಲೂಯ್ಯ, ಹೃದಯ ಎಲ್ಲಿರ್ಬೇಕು? ನಿನ್ನ ಗಂಟು ಎಲ್ಲಿದೆಯೋ ಅಲ್ಲಿ ನಿನ್ನ ಮನಸ್ಸು. ಅದು ಮನಸ್ಸು, ಹೃದಯ ಎಲ್ಲ ಇಲ್ಲೇ ಇರಬೇಕು. ಅಲ್ಲಲ್ಲೂಯ್ಯ. ಹಾಗಿದ್ದಾಗ ದೇವರು ಸಮರ್ಪಣೆ ನೋಡಿ. ಸಮರ್ಪಣೆ ಅಂದ್ರೆ ನಮ್ಮ ತರ ದೇವರು ಯೇಸು ಸ್ವಾಮಿಗೆ ಮನಸ್ಸು ಹೃದಯ ಎಲ್ಲ ಕೊಡು ಅಂತ ಹೇಳಿಲ್ಲ. ಯೇಸು ಸ್ವಾಮಿಗೆ ಕೊಟ್ಟಿದ್ದು ಬಹಳ ಕಠಿಣವಾದ ಹೇಳಿದ್ದೆ ದೇವರ ವಾಕ್ಯದ ಪ್ರಕಾರ. ಒಂದೇ ಸಾರಿ ಕ್ರಿಸ್ತ ಯೇಸು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧ. ದೇವರು ಶರೀರವನ್ನೇ ಕೊಟ್ಟುಬಿಟ್ಟು ಯಾಕೆ ನಾವು ಶುದ್ಧರಾಗಬೇಕು? ಎಷ್ಟು ಪ್ರಯತ್ನಿಸಿದ್ದಾರೆ. ಹೌ ಮಚ್ ಎಫರ್ಟ್ ಜೀಸಸ್ ಮಸ್ಟ್ ಹ್ಯಾವ್ ಟೇಕನ್ ಮೇಡ್ ಫಾರ್ ಅಸ್ ಟು ಬಿ ಹೋಲಿ. ಹಲ್ಲೆಲೂಯಾ. ದೇವರು ಎಷ್ಟೊಂದು ಕಷ್ಟಪಟ್ಟರು. ಯೋಹಾನನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯದಲ್ಲಿ 3ನೇ ವಚನ ಓದಿ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. Again he speaks about holiness. Hallelujah. ನಾನು ಈ ವಾಕ್ಯಗಳನ್ನು ಹೇಳಿದ ಈ ದೆಸೆಯಿಂದ, ಬಿಕಾಸ್ ವಾಟ್ ಐ ಸ್ಪೀಕ್, ವಾಟ್ ಐ ಸೆಡ್ ಟು ಯು, ನಾನು ಹೇಳಿದ ವಾಕ್ಯಗಳಿಂದ ನೀವು ಈಗಾಗಲೇ ಶುದ್ಧರಾಗಿದ್ದೀರಿ. ಅಂದರೆ ಏನು? ದೇವರ ವಾಕ್ಯವನ್ನ ಪ್ರತಿದಿನ ಓದಿದ್ರೆ ಅದೇ ನಮ್ಮನ್ನ ಶುದ್ಧೀಕರಿಸಿ. ಅಲ್ಲಲ್ಲೂಯ್ಯ. ಕೆಲವು ಸಭೆಗಳಲ್ಲಿ ಶುದ್ಧೀಕರಣ ಕೂಟವನ್ನು ನೀವು ಬಂದು ಎಲ್ಲ ಅರಿಕೆ ಮಾಡಬೇಕು. ಏನೇನು ತಪ್ಪುಗಳು ಮಾಡಿದ್ದೀರೋ ಒಂದು 3 ದಿವಸ ಕೂಟ, ಉಪವಾಸ ಕೂಟ ಅಂತ ಇಟ್ಟು ಮೊಣಕಾಳನ್ನು ಬೋರಿಸಿ ಕೈಗಳನ್ನ ಮೇಲೆ ಎತ್ತಿ ನೀವು ಮಾಡಿದ್ದೆಲ್ಲವನ್ನು ಅರಿಕೆ ಮಾಡಿದ್ದೇವ್ರ ಮುಂದೆ. ಅಗತ್ಯವಲ್ಲ. ಕೆಲವು ಅವ್ರು ಮಾಡಿದ್ದು ಅವ್ರಿಗೆ ಸರಿ ಇರಲಿ, ಆದರೆ ಪ್ರತಿದಿನ ನಮಗೆ ಭಯ ಇರಬೇಕು. ಬೈಬಲನ್ನು ಓದಿದಾಗ ಆ ವಾಕ್ಯ ನಮ್ಮನ್ನ ಶುದ್ಧೀಕರಿಸುವುದು. ಹಲ್ಲೆಲೂಯಾ.
Hebrew 12, 14. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆ ಹೊಂದುವುದಕ್ಕೂ ಪ್ರಯತ್ನ ಮಾಡಿ. ಫಸ್ಟ್ ನಮ್ಮಲ್ಲಿ ಸಮಾಧಾನ ಇಲ್ಲ ಅಂದ್ರೆ ಪರಿಶುದ್ಧನಾಗಿ ಸಾಧ್ಯ. ಯು ಕೆನಾಟ್ ಬಿ ಹೋಲಿ. ನಮ್ಮನ್ನ ಒಳ್ಳೆ ಒಳ್ಳೆ ಪದಗಳನ್ನು ಬಳಸಿ ನಮ್ಮನ್ನ ಹಿಂಪಾದ ಮಾತುಗಳಿಂದ ನಮ್ಮನ್ನ ಅರ್ಥ ಆಗುತ್ತೆ. ನಾನು ಅದರ ಶಬ್ದ ಬೇರೆ ಥರ ಇದೆ, ನಾನು ಹೇಳುವುದ ರೀತಿಯಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಒಳ್ಳೆ ಪದ, ಹಿಂಪಾದ ಭಾಷೆ ಅಂದರೆ ಹಿಂಪು, ಭಾಳ ಕಿವಿಗೆ ಭಾಳ ಹಿಂಪಾಗ್ತದೆ. ಆಗ ನೀವು ಸಮಾಧಾನದಿಂದ ಇರಬೇಕು. ಆಗತ್ತಾ? ಬಿಡಿಸಿ ಹೇಳ್ಬೇಕು. ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 11ನೇ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ನಂತರ ಸ್ವಲ್ಪ ಇದೆ, ಸಂತೋಷ ಪಡಿ, ಉಲ್ಲಾಸ ಪಡಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಎಷ್ಟು ಜನಕ್ಕೆ ಈ ತಡ್ಕೊಳಕ್ಕಾಗಲ್ಲ? ಈಗ ತಡ್ಕೊಳ್ತೀರಾ? ಈ ವಾಕ್ಯ ಕೇಳಿದ ನಂತರ ನಾವು ತಡ್ಕೋಬಹುದು. ಇಲ್ಲ ಸಲ್ಲದನ್ನ ನಮ್ಮ ತಲೆ ಮೇಲೆ ಒರೆಸುವರು, ಕೆಟ್ಟ ಕೆಟ್ಟ ಮಾತಿನಿಂದ ನಮ್ಮ ಮೇಲೆ ಮಲೆನಾಡುವರು. ಹಲ್ಲೆಲೂಯಾ. ಕ್ರಿಸ್ತನನ್ನು ನಾವು ಯಾವಾಗ ಹಿಂಬಾಲಿಸ್ತೀವೋ ನಮ್ಮನ್ನ ಯಾರು ಒಳ್ಳೆಯವರು ಅಂತ ಹೇಳೋದಿಲ್ಲ. ಯಾರು ಒಳ್ಳೆಯವರು? ತಂದೆ ಹೊರತು ಯಾರು ಒಳ್ಳೆಯವರು? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಲ್ಲರೂ ಕೂಡ ಒಳ್ಳೆಯವರು. ಆದರೆ ಯಾವಾಗ ನಾವು ಈ ಕೆಟ್ಟ ಕೆಟ್ಟ ಮಾತನ್ನು ಕೇಳಿ ದೇವರ ಮಕ್ಕಳಾಗಿದ್ದೀವಿ ಸ್ವಾಮಿ, ನಾವು ಹೌದು, ನಮಗೆ ಅನ್ಲಿಲ್ಲ. ಈ ಶರೀರ ನಿಮ್ದ ಇಲ್ವಲ್ಲ? ಮತ್ತೆ ಎಲ್ಲೋ ಒಂದು ಕಡೆ ಗೋಡೆಗೆ ಯಾರೋ ಏನಾದ್ರು ಬಣ್ಣನೋ ಅಥವಾ ಏನನ್ನು ಹಾಕಿ ಬಾಯಿನಲ್ಲಿ ಕೂದಲು ನಿಮ್ಗೇನಾಗ್ತದೆ? ಗೋಡೆ ನಿಮ್ದ, ನಿಮ್ಗೇನಾಗೋದಿಲ್ವಲ್ಲ? ಈ ಶರೀರ ನಿಮ್ದ, ಏನಾಗೋದು ನಿಮ್ದಲ್ವಲ್ಲ? ಮತ್ತೆ ಅಂದ್ರೆ ಅನ್ಕೊಳ್ಳಿ, ತಗೊಳಕ್ಕಾಗಲ್ವಲ್ಲ? ಬೆಳ್ಳಕ್ಕೇನೆ ಯಾರು ನಿಮಗೆ ಬೈದು ಬಿಟ್ರೆ ಆ ಭಯಗಳು ನಮ್ಮನ್ನ ಸಂಜೆವರೆಗೂ ಬಿಡುವುದಿಲ್ಲ, ಅದು ಕಾಡ್ತಾ ಇರುತ್ತದೆ. ಅವನಿಗೆ ಏನು ಮಾಡ್ತೀನಿ ಗೊತ್ತಾ? ಏನು ಮಾಡ್ತೀನಿ? ನಿನ್ನ ಪರಿಶುದ್ಧತೆಯನ್ನು ಕಳ್ಕೊಳ್ತೆ ಅಷ್ಟೇ. ಅವನಿಗೇನು ಮಾಡೋದು ನಂತರ, ಅದು 2ನೇ ದಿನ 3ನೇ ದಿನ ಇರ್ಬೋದು, ನಿನ್ನಲ್ಲಿರುವ ಪರಿಶುದ್ಧಾತ್ಮದ ಶಕ್ತಿಯಿಂದ ನೀನು ಪರಿಶುದ್ಧನಾಗಿರ್ಬೇಕಂತೇಳಿ ಕರೆದಂತಾನ ಮಾತುಗಳಿಂದ ನೀನು ಶುದ್ಧನಾಗಿದೆಯಲ್ಲ, ಅದನ್ನು ನೀನು ಕಳ್ಕೊಂಡ್ಬಿಡ್ತೀಯ. ಸಾಕ? ಯು ವಾಂಟ್ ಟು ಲೂಸ್ ದ ಹೋಲಿನೆಸ್ ಇನ್. ಆಗ ಅದಕ್ಕೆ ನಾವೇನು ಮಾಡಬೇಕು? ಅಂತ್ಯನಪ್ಪ ಸ್ತೋತ್ರ. ನಿನ್ನನ್ನು ದೇವರು ಮುಟ್ಲಿ. ನಿನ್ನ ಶತ್ರುಗಳನ್ನು ನೀನು ದ್ವೇಷ ಮಾಡು ಅಂತ ಹೇಳ್ತಾರೆ ದೇವರು. ಶತ್ರುಗಳನ್ನು ಪ್ರೀತಿಸು. ಒಳ್ಳೆ ಮಾತು ಹೇಳ್ದ, ನನಗೆ ಫಲ ಪ್ರತಿಫಲ ಅದಕ್ಕೂ ನನಗೆ ದೇವರು ಕೊಡಲಿಕ್ಕೆ. ಯಾಕೆ? ಈ ಮನುಷ್ಯ ನನಗೆ ಆಡಿದ ಭಾಷೆ ಇದೆಯಲ್ಲ, ಅದರಿಂದ ನಾನು ಸುಮ್ಮನೆ ದೇವರು ನನಗೆ ಕೊಡುವಂಥ ಫಲ ಕೊಡ್ತಾರೆ. ಕಾರಣ ಅವನಾದ ಯಾರು? ಅವನಿಂದಲೇ ನನಗೆ ಫಲ ಸಿಕ್ತು. ಯಾರಾದರೂ ಒಬ್ಬರು ನಿಮಗಾಗಿ ಏನಾದ್ರು ಒಂದು ಓಟವನ್ನು ಓಡಿ, ಅವರು ಕೆಲವು ಸಾರಿ ನಾವು ನೋಡ್ತೀವಿ ಸ್ಟೇಜ್ಗಳ ಮೇಲೆ, ಅವರು ಬರದೇ ಇದ್ದ ಕಾರಣಕ್ಕೆ ಇವರು ಹೋಗಿ ಬಹುಮಾನ ಇಸ್ಕೊಳ್ತಾರೆ. ನಾನಲ್ಲ, ನಮ್ಮ ಫ್ರೆಂಡ್ ಅವರು ಬಹುಮಾನ ಇಸ್ಕೊಳ್ತಾರೆ. ಇವರೇ ಯಾರು ಹೇಳುವಾಗ ಹೇಳ್ತಾರೆ, ಓಡಿದ್ದು ಸ್ಪರ್ಧೆ ಯಾರು, ಬಹುಮಾನ ಬಂದಿದ್ದು ಅವನಿಗೆ. ಆದರೆ ನಾವು ಅದನ್ನು ತಗೊಳ್ಳುವಾಗ ಆಗತ್ತಾ? ಯಾವ್ದು ನಮ್ಗೆ ಸಂತೋಷ ಆಗತ್ತಾ? ನಮ್ಮನ್ನು ಬೈತಾನಲ್ಲ, ನಮ್ಮನ್ನು ಬೈದು ಅವನು ಹೋದ ಮನೆಗೆ, ಆದ್ದರಿಂದ ನಮಗೊಂದು ಬಹುಮಾನ ಉಂಟು. ಅಲ್ಲಲ್ಲಯ್ಯ, ಮಾಡಿದ್ದವನು, ಓಡಿದ್ದವನು, ಮಾತಾಡಿದ್ದು ಶಬ್ದಗಳು ಅವನು, ಆದರೆ ನಮಗೆ ಸಿಗುವಂಥದ್ದು ಬಹುಮಾನ ಪರಲೋಕದಲ್ಲಿ ಉಂಟಾ ಇಲ್ಲ? ಹರ್ಷದಿಂದಿರು ಆ ಬಹುಮಾನವನ್ನ ಪ್ರೈಸ್ ಸಿಕ್ಕಿದ ತಕ್ಷಣ ಒಂದು ಮನಸ್ಸಲ್ಲಿ ಸಂತೋಷ ಬರ್ತದೆ. ಈ ಶೀಲ್ಡ್ಗಳೆಲ್ಲ ದೊಡ್ಡ ದೊಡ್ಡ ಶೀಲ್ಡ್ ಇಟ್ಟಿರ್ತಾರೆ ಈ ಶಾಲೆ ಇದರಲ್ಲಿ, ಸ್ಪೋರ್ಟ್ಸ್ ಡೇದಿಂದ ಕಾಣಬಹುದು. ನಮಗೆ ಅಂಥದ್ದಲ್ಲ, ಈ ತಗಡು ಮರ ಅಲ್ಲ, ಜೀವದ ಕಿರೀಟವನ್ನು ನಮಗಾಗಿ ಕಾಯ್ತಾ ಇರುವಂಥ ಕಿರೀಟ. ಹಲ್ಲೆಲೂಯಾ. ಇದನ್ನು ನಾವು ಅನುಭವಿಸಿದಾಗ, ಏನು ಭಯಗಳನ್ನು ತೆಗೆದಾಗ, ಕ್ರಿಸ್ತನು ಬಾಯಿ ತೆಗಿಲಿಲ್ಲ ಅಂತ ವಾಕ್ಯ ಹೇಳುತ್ತೆ. ಒಂದು ನುಡಿ ಎಂತ ಒಂದು ಶಬ್ದ ಬಾಯಿಂದ ಬರಲಿಲ್ಲ. ನಾವು ಕ್ರೈಸ್ತರಲ್ಲ, ಅದೇ ರೀತಿ ನಮ್ಮ ಬಾಯಿನ ಕೂಡ ಕಡಿವಾಣ ಹಾಕಿ
ಬಾಯಿಯಿಂದ ಹೊರಗೆ ಏನು ಮಾತು ಬರಬಾರ್ದು. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಬಾಯಿ ಒಳಗೆ ಹೋಗೋದಿಲ್ಲ ಪಾಪ ಮಾಡಕ್ಕೆ, ಅದಕ್ಕೆ ಆಸ್ಪದವಿಲ್ಲ. ಪಾಪ ಬರೋದಕ್ಕೆ ಬಾಯಿಂದ ಒಳಗೆ ನೀವೇನ್ ಬೇಕಾದ್ರೆ ತಿನ್ನಿ, ಅದರಿಂದ ಪಾಪ ಇಲ್ಲ. ಆದ್ರೆ ಬಾಯಿಂದ ಹೊರಗೆ ಬರ್ತದಲ್ಲ, ಮಗನೇ ಸ್ವಲ್ಪ ಹುಷಾರಾಗಿರು. ಹೊರಗೆ ಬಂದ್ರೆ ಸ್ತುತಿ ಸ್ತೋತ್ರ ಇರ್ಬೇಕಷ್ಟೇ, ಅದು ನನಗೆ ಸಂಬಂಧಪಟ್ಟದ್ದು. ಓದಿದ್ರೆ ದೇವವಾಕ್ಯವಾಗಿರ್ಬೇಕು, ಅದೇ ಅದು ನನ್ನ ಸಂಬಂಧಪಟ್ಟಿದ್ದು. ಆಡಿದ್ರೆ ನನಗೆ ಮಹಿಮೆ, ಅದು ನನಗೆ ಸಂಬಂಧಪಟ್ಟಿದ್ದು. ಇದನ್ನೇ ನೀನು ಮಾಡು. ನಿನ್ನ ಶರೀರದಲ್ಲಿ ದೇವರನ್ನ ಪ್ರಭಾವಪಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕರ್ತನ ವಾಕ್ಯ ಹೇಳುವಂತ ಎಲ್ಲರ ಸಂಗಡ, ಮತ್ತೆ 14 ಬರ್ತೇನೆ, ಇಬ್ರಿಯರಿಗೆ ಬರೆದ ಪತ್ರ 12:14 ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ನೀವು ಪ್ರಯತ್ನ ಮಾಡಿದ್ರೆ ಸಾಕು, ಮಿಕ್ಕಿ ದೇವ್ರು ಮಾಡ್ತಾರೆ. ಯು ಜಸ್ಟ್ ಬಿ ರೆಡಿ ಟು ರನ್, ಗಾಡ್ ವಿಲ್ ರನ್ ದ ರೇಸ್ ಫಾರ್. ಅಲ್ಲಲ್ಲಿ ನಾನು ಹೋಗೋದಿಲ್ಲ, ನಾನು ಸರಿ ಇಲ್ಲ, ನಾನು ಯಾರನ್ನೂ ಕರೆಯೋದಿಲ್ಲ, ಚರ್ಚಿಗೆ ನನ್ನ ಯಾರು ಬಾ ಅಂತ ಹೇಳಿಲ್ಲ, ಪಾಸ್ಟ್ ನಾನು ನೋಡ್ಕೊಂಡು ಬರೋದಿಲ್ಲ, ಎಲ್ಲರ ಮನೆಗೆ ಹೋಗ್ತಾರೆ ಪಾಸ್ಟ್, ನನ್ನ ಮನೆಗೆ ಬರೋದಿಲ್ಲ. ಅಪ್ಪ ತಂದೆ, ನಿನಗೆ ದೇವ್ರ ಮೇಲೆ ಆಸೆ ಇದ್ರೆ ನೀವು ಹುಡ್ಕೊಂಡು ಹೋಗು ದೇವರು. ಆ ಕಾಲದಲ್ಲಿ ಯೇಸು ಸ್ವಾಮಿ ಬಂದ ನಂತರ, ಯೇಸು ಸ್ವಾಮಿ ಈಗ ಧರೆಗೆ ಬಂದಾಗ ಯೇಸು ಸ್ವಾಮಿ ಹುಡ್ಕೊಂಡು ಹೋದ್ರು ಜನರನ್ನು. ಟುಡೇ ಇಸ್ ನಾಟ್ ದಟ್ ಡೇ, ಯು ಹ್ಯಾವ್ ಟು ಸರ್ಚ್ ಇಟ್. ಸೀಕ್, ಬೈಬಲ್ ಸೇಸ್ ಸೀಕ್. ಅಲ್ವಾ? ಸೀಕ್ ಅಂದರೆ ಹುಡುಕಿರಿಲ್ಲ, ನಿಮಗೆ ಸಿಕ್ಕು ಹುಡುಕ್ಬೇಕು ದೇವರನ್ನು. ಯೆಶಾಯನ ಗ್ರಂಥ 55:6 ಓದಿ ನೋಡಿ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಸಿಕ್ಕುವ ಕಾಲದಲ್ಲಿ, ಯೆಹೋವನ ಸಿಕ್ಕುವ ಕಾಲದಲ್ಲಿ ಯಾವಾಗ? ಈಗೆಲ್ಲ ಸಿಕ್ಕುವ ಕಾಲ, ಇನ್ನ ಸ್ವಲ್ಪ ದಿವಸ ಎಲ್ಲ ಬಂದಾಗ್ತದೆ. ಈಗ ನಾವು ಬಂದ್ ಮಾಡಿದ್ವಿ, ಇದೇ ತರ ಬಂದ್ ಮಾಡಿರುವ ಆಲಯ ಬಂದ್ ಮಾಡ್ತೀವಿ ಅಂತೇಳಿ ನಾವು ಕನಸಲ್ಲಿ ಕೂಡ ನೆನೆಸಿ ಯಾವಾಗಲೂ ತೆಗೆದಿರ್ತಾರೆ. ಎಲ್ಲ ಸದಸ್ಯ ಬಾಗಿಲು ತೆಗೆದಿರ್ತಾರೆ. ಇವತ್ತು ಬಂದ್ ಮಾಡಿರ್ತಾರೆ, ನಾಳೆ ಚರ್ಚೆ ಬಂದಾಗ್ತದೆ. ಈಗ ಸಿಕ್ಕುವ ಸಮಯ ಇದು. ಅಲ್ಲಲ್ಲಿ ಸಿಕ್ಕುವ ಸಮಯದಲ್ಲಿ ಆತನನ್ನ ಆಶ್ರಯಿಸಿ. ನಂತರ ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿ. ಏನಂತ ಬಿನ್ನಹ ಮಾಡ್ತೇವೆ? ತಂದೆ ದೇವರೇ, ನನ್ನನ್ನು ಪರಿಶುದ್ಧನಾಗಿ ಮಾಡಿ. ಅಲ್ಲಲ್ಲಯ್ಯ. ಯಾವಾಗ ಆ ಥರ ದೇವರ ಹತ್ರ ಮಾತಾಡ್ತಿರೋ, ದೇವರಿಗೆ ಬಹಳ ಕರುಣೆ. ನಮ್ಮ ದೇವರಂದ್ರೆ ಬಹಳ ಕರುಣೆ.